ಕ್ಯಾರೆಕ್ಟರ್ ಅದಾದ್ಮೇಲೆ 4-5 ಸಿನಿಮಾಗಳು ಅಣ್ಣವ್ರು ಕಾಣಿಸ್ಕೋತಾರೆ. ಆಪರೇಷನ್ ಡೈಮಂಡ್ ರಾಕೆಟ್ ಆದ ನಂತರದಲ್ಲಿ ಆ ಕಥೆಗಳಿಂದ ಸ್ವಲ್ಪ ದೂರ ಹೋಗ್ತಾರೆ. ಸೊ ಆ ಒಂದು ಪ್ರಕಾಶ್ ಅನ್ನೋ ಕ್ಯಾರೆಕ್ಟರ್ನ ಕಂಟಿನ್ಯೂಟಿ ಆಗಿ ಈ ಕ್ಯಾರೆಕ್ಟರ್ ಇರುತ್ತಾ ಅಂತ ಶಿವಣ್ಣ ಅವರು? ಇಲ್ಲ ಇದು ಆ ಕ್ಯಾರೆಕ್ಟರ್ಗೂ ಕಂಟಿನ್ಯೂಷನ್ ಥರ ಏನೂ ಇಲ್ಲ. ಇದು ನಾನು ಸಿನಿಮಾ ನೋಡ್ಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆಗೆ ಸಿನಿಮಾ ಹುಚ್ಚು ತುಂಬ. ಸೊ ನಾನು ಫಸ್ಟು ಅಣ್ಣವ್ರ ಸಿನಿಮಾ ನೋಡಿದಾಗ ಅದು ಒಂದು ಕಾರ್ ಸೀಕ್ವೆನ್ಸಲ್ಲಿ ಅವ್ರು ಬಟನ್ ಪ್ರೆಸ್ ಮಾಡ್ತಾರೆ, ಹಿಂದೆಯಿಂದ ಯಾರೋ ಅಟ್ಟಿಸ್ಕೊಂಬರ್ತಾ ಇದ್ದಾರೆ. ಬರ್ತಾ ಇರ್ಬೇಕಾದ್ರೆ ಬಟನ್ ಪ್ರೆಸ್ ಮಾಡಿದಾಗ ಹಿಂದೆ ಒಂದು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಬರುತ್ತೆ. ನಾನು ಕಂಪ್ಲೀಟ್ ಮೆಂಟ್ಲಾಗ್ಬಿಡೆ, ಕಾರ್ ತೊಗೊಂಡ್ರೆ ಆ ಥರ ಇರಬೇಕು ಅಂತ. ಸೊ ಇಟ್ ಈಸ್ ಮೋರ್ ಅಬೌಟ್ ನನ್ನ ಫ್ಯಾಸಿನೇಷನ್ ಅಬೌಟ್ ದಟ್ ಪ್ರಪಂಚ ಆ್ಯಂಡ್ ಆ ಕಾಲದ ಸಿನಿಮಾ ಬಗ್ಗೆ. ಸೊ ಏಜೆಂಟ್ ಪ್ರಕಾಶ್ ಜಸ್ಟ್ ಆಸ್ ಅ ಇನ್ಸ್ಪಿರೇಷನ್ ಅಷ್ಟೇ. ಆ ಕ್ಯಾರೆಕ್ಟರ್ ಕ್ಯಾರಿ ಫಾರ್ವರ್ಡ್ ಆ ಥರ ಏನಿಲ್ಲ ಇದರಲ್ಲಿ. ಈಗಿರುವಂಥ ಸಂದರ್ಭದಲ್ಲಿ ಇದು ಟೈಟಲ್ ವಿಚಾರವಾಗಿ ಹೇಳೋದಾದ್ರೆ ಆಪರೇಷನ್ ಅಂತಿದೆ, ಥಿಯೇಟ್ರಿಗೆ ಆಪರೇಷನ್ ಅನ್ನುವಂಥದ್ದು ಅದು ಬಹಳ ಮುಖ್ಯ. ಏನು ಕಾರಣಕ್ಕೆ ಇಟ್ಟಿರೋದು ಅಂತ ಸರ್ ಆಪರೇಷನ್ ಡ್ರೀಮ್ ಥಿಯೇಟರ್ ಅಂತ ಇವತ್ತಿಗೆ ಪ್ರಸ್ತುತವಾಗಿ ಬೇಕಾದಂಥದ್ದು? ಆ್ಯಕ್ಚುಲಿ ಸಿನಿಮಾಗಳ ಸಂಖ್ಯೆ ಬರ್ತಾ ಇದೆ, ಬಟ್ ಅದ್ರ ತಕ್ಕಂಥ ಸಕ್ಸಸ್ ಆಗಲಿ ಆ ರೇಷಿಯೋ ಆಗಲಿ ಸಿಗ್ತಾ ಇಲ್ಲ. ಸೊ ಆ ಒಂದೆಲ್ಲ ಕಾರಣದಿಂದ ಇಟ್ಟಿರುವಂಥ ಟೈಟಲ್ ಅದು ಅಂತ? ಇಲ್ಲ ಅಂದರೆ ಇದು ಕತೆಗೆ ತುಂಬ ನಾನು ಯಾವತ್ತೂ ಟೈಟಲ್ ಇಡಬೇಕಾದ್ರೆ ಸಿನಿಮಾದು ಸೋಲ್ಗೆ ಹತ್ತಿರ ಇರೋದು ಹುಡುಕ್ತೀನಿ ಟೈಟಲ್ಗೆ. ಈ ಟೈಟ್ಲು ಸಿನಿಮಾಗೆ ತುಂಬ ಒಂದು ಸಿನಿಮಾದ ಸೋಲಿಗೆ ತುಂಬ ಹತ್ತಿರ ಇದೆ, ಅದಕ್ಕೆ ಆಪರೇಷನ್ ಡ್ರೀಮ್ ಥಿಯೇಟರ್ ಅಂತ ಇಟ್ಟಿರೋದು. ಆ್ಯಂಡ್ ಅದು ಟೀಸರ್ ಅಲ್ವಾ, ಸೊ ತುಂಬ ಕತೆ ಬಿಟ್ಕೊಡೋಕ್ಕಾಗಲ್ಲ. ವೈಶಾಖ್, ವೆಲ್ಕಮ್ ಟು ಸ್ಯಾಂಡಲ್ವುಡ್. ಥ್ಯಾಂಕ್ ಯು. ಐ ಮೀನ್ ನಾವು ಇವಾಗ ಒಂದು ಆ್ಯಸ್ ಅನ್ ಇಂಡಸ್ಟ್ರಿ ತುಂಬ ಚಾಲೆಂಜಿಂಗ್ ಫೇಸಲ್ಲಿ ಇದ್ದೀವಿ. ಸೊ ಈ ಪಾಯಿಂಟ್ ಆಫ್ ಟೈಮಲ್ಲಿ ಇಷ್ಟು ದೊಡ್ಡ ಮಲ್ಟಿ ಸ್ಟಾರರ್ ಸಿನಿಮಾ, ಇಷ್ಟು ದೊಡ್ಡ ಹೂಡಿಕೆ ಮೊದಲನೇ ಸಿನಿಮಾದಲ್ಲಿ ಎಷ್ಟು ಧೈರ್ಯ ಇತ್ತು ನಿಮಗೆ ಹೂಡಿಕೆ ಮಾಡೋಕ್ಕೆ? ಅಲ್ಲ, ಚಾಲೆಂಜಿಂಗ್ ಟೈಮ್ಸಲ್ಲಿ ಏನಕ್ಕಿದ್ದೀವಿ ಅಂದರೆ ನಾವು ಕನ್ಸಿಸ್ಟೆಂಟಾಗಿ ಒಳ್ಳೆ ಸಿನಿಮಾ ಕೊಟ್ಟಿಲ್ಲ. ಸೊ ಒಳ್ಳೆ ಸಿನಿಮಾ ಮಾಡಿದರೆ ಜನ ಬಂದೇ ಬರ್ತಾರೆ ಅಂತ ನಂಬಿಕೆ ಇದೆ. ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇದೆ. ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಜನ ಬರ್ತಾರೆ ಅನ್ನೋದ್ರ ಮೇಲೂ ಕಾನ್ಫಿಡೆನ್ಸ್ ಇದೆ. ಸೊ ವಾಸ್ ಯುವರ್ ಫಸ್ಟ್ ಫಿಲ್ಮ್ ಎಕ್ಸ್ಪೀರಿಯನ್ಸ್? ತುಂಬ ಖುಷಿ ಆಯಿತು. ಹೇಳಿದ್ನಲ್ಲ, ಚಿಕ್ಕ ವಯಸ್ಸಿಂದ ಕನ್ಸು ಕಾಣ್ಕೊಂಡು ಬಂದಿದ್ದೀನಿ. ನನಗೆ ಎವ್ರಿ ಡೇ ಶೂಟಿಂಗಿಗೆ ಹೋಗ್ತಿದ್ರೆ ಅದೊಂಥರ ಡ್ರೀಮ್ ವರ್ಲ್ಡಲ್ಲಿ ಇರೋ ಥರನೇ ಅನ್ನಿಸ್ತಿತ್ತು. ತುಂಬ ಕಲ್ತಿದ್ದೀನಿ, ತುಂಬ ಖುಷಿ ಇದೆ. ಹೇಮಂತ್, ಸಾಮಾನ್ಯವಾಗಿ ಈ ಕಡೆ ಬಾಂಡ್ ಸಿನಿಮಾಗಳು ಅಂತ ಬಂದಾಗ ಒಂದಿಷ್ಟು ಸ್ಟಡಿ ಬೇಕಾಗುತ್ತೆ, ಮತ್ತು ಅದನ್ನು ವಿಜುವಲೈಸ್ ಮಾಡೋಂಥ ರೀತಿ ಬೇರೆ ಥರ ಇರುತ್ತೆ. ಸೊ ನೀವು ಹೇಗೆ ಈ ಥರದ ಒಂದು ಕಾನ್ಸೆಪ್ಟ್ನ ಪ್ರಿಪೇರ್ ಆದ್ರಿ ಅಂತ? ಅದೇ ಕತೆ ಮನೇಲಿ ಕೂತ್ಕೊಂಡು ಯೋಚನೆ ಮಾಡ್ಬೋದು, ಬಟ್ ಅದ್ರ ತಕ್ಕಂಗೆ ತಂಡ ಸಿಗ್ದೋದ್ರೆ ಏನೂ ಮಾಡೋಕ್ಕಾಗಲ್ಲ. ನಂಗೆ ಅದ್ವೈತು, ವಿಶ್ವಾಸು, ಇಂಚರ, ಮತ್ತು ಅವರಲ್ಲದೆ ಅವ್ರ ಹಿಂದೆ ಅವ್ರಿಗೆ ಸಪೋರ್ಟ್ ಆಗಿರೋಂಥ ಟೆಕ್ನಿಷಿಯನ್ಸ್ ಆಗಲಿ, ಅವ್ರ ಅಸಿಸ್ಟೆಂಟ್ಸ್ ಆಗಿರಲಿ, ನನ್ನ ತಂಡ, ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರಾಗಿರಲಿ, ಎಲ್ಲರೂ ಬೇಕಾಗ್ತಾರೆ ಟು ಕ್ರಿಯೇಟ್ ಒನ್ ವರ್ಲ್ಡ್. ಅಂದರೆ ಸಿನಿಮಾ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನು, ಆಡಿಯನ್ಸ್ನ. ನಾನು ಸಿನಿಮಾ ನೋಡ್ಬೇಕಾದ್ರೆ ನಾನು 2.5 ಗಂಟೆ ಆಗಲ್ಲ, ನಾನು ಯಾವುದೋ ಇನ್ನೊಂದು ಪ್ರಪಂಚಕ್ಕೆ ಹೋಗ್ತೀನಲ್ವ. ಅದು ಎಷ್ಟು ಚೆನ್ನಾಗಿ ಆ ಪ್ರಪಂಚ ಕಟ್ತೀವಿ ಅನ್ನೋದ್ರ ಮೇಲೆ ಆ ಎಕ್ಸ್ಪೀರಿಯನ್ಸ್ ಉಳಿಯತ್ತೆ ಮನಸ್ಸಲ್ಲಿ. ಸೊ ಒಂದು ಒಳ್ಳೆ ತಂಡ ಇದ್ದರೆ ಮಾತ್ರ ಅದು ಸಾಧ್ಯ. ನನಗೆ ದಿನನಿತ್ಯ ಕೆಲಸಕ್ಕೆ ಹೋದಾಗ ಒಂದು ಖುಷಿ ಏನು ಅಂದರೆ, ಪ್ಯಾಕಪ್ ಆದಮೇಲೆ ಯಾವತ್ತೂ ನಾನು ಇವತ್ತು ಕರೆಕ್ಟ್ ಅಷ್ಟು ಅಂದರೆ ಅಂದ್ಕೊಂಡಿದ್ದಷ್ಟು ತೆಗಿಲಿಲ್ಲ ಅಂತ ಕೆಲವೊಮ್ಮೆ ಇರುತ್ತೆ. ಬಿಕಾಸ್ ಇಷ್ಟು ಅಂದ್ಕೊಂಡಿರ್ತೀವಿ, ಇಷ್ಟೇ ತೆಗಿಯೋಕ್ಕಾಗೋದು, ಬಟ್ ನಮ್ಮ ಬೆಸ್ಟ್ ಕೊಟ್ಟಿದ್ದೀವಿ ಅಂತ ಪ್ರತಿದಿನವೂ ಅನಿಸಿದೆ. ಅದು ಇಂಪಾರ್ಟೆಂಟು. ಆ್ಯಂಡ್ ಐ ಫೀಲ್ ದಟ್ ಈಸ್ ಪಾಸಿಬಲ್ ಓನ್ಲಿ ಇಫ್ ಐ ಹ್ಯಾವ್ ಅ ಟೀಮ್ ದಟ್ ಈಸ್ ರೆಡಿ ಟು ಪುಷ್ ದೆಮ್ಸೆಲ್ಸ್. ಸೊ ಅದರಿಂದ ಪ್ರಪಂಚ ಕಟ್ಟಕ್ಕಾಗಿದೆ. ಶಿವಣ್ಣ, ಇತ್ತೀಚೆಗೆ ಅಂದರೆ ಈಗ ತುಂಬ ಜನ ನಿರ್ಮಾಪಕರು ನಿಮ್ಮ ಹತ್ರ ಬಂದಾಗ, ಅಣ್ಣ ಇಲ್ಲಿ ಈಗ ಸಾಕಷ್ಟು ಜನ ನಿರ್ಮಾಪಕರು ನಿಮ್ಮ ಹತ್ರ ಬಂದಾಗ ನೀವು ಅಂದರೆ ಇಂಡಸ್ಟ್ರಿಗೋಸ್ಕರ ಸಪೋರ್ಟ್ ಮಾಡುವಂಥ ರೀತಿ ಮತ್ತು ಅವ್ರಿಗೆ ಹೆಲ್ಪ್ ಮಾಡುವಂಥ ರೀತಿ ಬಗ್ಗೆ ಸಾಕಷ್ಟು ಘಟನೆಗಳನ್ನು ನಾವು ಕೇಳಿದ್ವಿ. ಅಂದರೆ ಇವನ್ ಸಂಭಾವನೆ ವಿಚಾರ ಆಗಿರ್ಬೋದು, ಡೇಟ್ಸ್ ವಿಚಾರವಾಗಿ. ಸದ್ಯದ ಸಿನಿಮಾ ಇಂಡಸ್ಟ್ರಿಯ ಪರಿಸ್ಥಿತಿ, ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಪರಿಸ್ಥಿತಿಯಲ್ಲಿ ಈ ಎಲ್ಲ ಸ್ಟಾರ್ಗಳ ಒಗ್ಗೂಡುವಿಕೆ ಮತ್ತು ಇಂತಹ ಒಂದು ಬೆಳವಣಿಗೆ ಎಷ್ಟು ಸಪೋರ್ಟ್ ಬೇಕಾಗುತ್ತೆ ಅನ್ನೋಂಥದ್ದು ಶಿವಣ್ಣ? ಯಾಕಂದರೆ ಸಾಕಷ್ಟು ಸಿನಿಮಾ ಪ್ರೆಸ್ ಮೀಟ್ಗಳಲ್ಲಿ ಈ ರೀತಿ ಚರ್ಚೆ ಆಗ್ತಾ ಇದೆ, ಇಂಡಸ್ಟ್ರಿ ಹೀಗೆ ಹಾಗೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬಂದ ಹಾಗೆ. ಅಂದರೆ ನಾನು ಹೇಳೋದು ಸಪೋರ್ಟ್ ಎಲ್ಲ ಕಡೆಯಿಂದಲೂ ಬರಬೇಕು, ಎಲ್ಲ ಡಿಪಾರ್ಟ್ಮೆಂಟಿಂದಲೂ ಬರಬೇಕು. ಇಟ್ಸ್ ನಾಟ್ ಓನ್ಲಿ ಫ್ರಮ್ ಆ್ಯಕ್ಟರ್ ಡಿಪಾರ್ಟ್ಮೆಂಟ್ ಅಂತಲ್ಲ,
ಫ್ರಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎವ್ರಿ ಡಿಪಾರ್ಟ್ಮೆಂಟಿಂದ ಆ ಸಪೋರ್ಟ್ ಸಿಕ್ಕಿದಾಗ ಎಸ್ಪೆಷಲಿ ಪ್ರೊಡ್ಯೂಸರ್ಗೆ ಮೇಯ್ನ್ ಹೆಲ್ಪ್ ಆಗಬೇಕಮ್ಮ. ಅದು ಹೆಂಗೆ ಹೆಲ್ಪ್ ಆಗಬೇಕಂದ್ರೆ ಸ್ಕ್ರಿಪ್ಟ್ ಪಕ್ಕಾ ಮಾಡ್ಕೊಂಡು ಶೂಟಿಂಗ್ ಹಿಡಿದಾಗಲೇ ಅದು ಚಂದ ಅಂತ ಅನಿಸುತ್ತೆ. ಇವಾಗ ನಾನು ಹೇಮಂತ್ ವಿಷಯಕ್ಕೆ ಬಂದಾಗ ಟಿಲ್ ದಿಸ್ ಒನ್ ಇಸ್ ರೆಡಿ ಡಸಂಟ್ ವಾಂಟ್ ಟು ಗೋ ಇನ್ ಟು ದ ಶೂಟ್. ನಾನು ಇಲ್ಲ ಮಾಡಿಬಿಡೋಣ ಒಂದು 5 days ಆ ಥರ ವರ್ಕ್ ಮಾಡೋ ಮನುಷ್ಯ ಅಲ್ಲ. ಐ ಡೋಂಟ್ ಥಿಂಕ್. ಯಾಕಂದರೆ ನಾವು ಆ ಪಿಕ್ಚರ್ಸ್ ಭೈರವನ ಕೊನೆ ಪಾಠ ಮಾಡಬೇಕಾದ್ರೂ ಅಷ್ಟೇ ಎಲ್ಲ ಆಗಿ ಒಂದು ಐ ಥಿಂಕ್ ಆಲ್ಮೋಸ್ಟ್ 8-9 months, ಆಲ್ಮೋಸ್ಟ್ 1 year ಆದಮೇಲೆ ಫೋಟೋಶೂಟ್ಗೆ ಹೋಗಿದ್ದು. ಫೋಟೋಶೂಟ್ ಮಾಡಿಬಿಟ್ಟು ನಾವು ಅದು ಯಾವುದೋ ಬೆಟ್ಟಕ್ಕೆಲ್ಲ ಹತ್ಬೇಕು, ಅದೆಲ್ಲ ಹೋಗಿ ಹತ್ತಿ ಏನೇನೋ ಮಾಡಿ ಸರ್ಕಸ್ ಮಾಡಿ ಮಾಡಿಬಿಟ್ಟು ಆ ಒಂದು ಫೋಟೋನು ಬಂತು. ಅದು ಆ ರೀತಿ ರೆಡಿಯಾಗಿದ್ದು ಹೋದಾಗ ಶೂಟಿಂಗ್ ಭಾಳ ಒಳ್ಳೇದಾಗುತ್ತೆ ಅಂತ ನನ್ನ ಒಂದು ಭಾವನೆ. ಆ್ಯಂಡ್ ಈವನ್ ಇದ್ರಲ್ಲೂ ಅಷ್ಟೇ, ಏನು ಪಬ್ಲಿಸಿಟಿ ಮಾಡಬೇಕಾದ್ರೆ ಅಷ್ಟೇ ದೇ ಶುಡ್ ಬಿ ಎ ಪ್ರಾಪರ್ ಒಂದು ಏನು ಮಾಡ್ತೀವಿ ಅನ್ನೋದನ್ನ ಲೆಕ್ಕಾಚಾರ ಇಟ್ಕೊಂಡು ಮಾಡಿದಾಗ ಭಾಳ ಚೆನ್ನಾಗಾಗುತ್ತೆ. ಅದು ನಾವು ಮಾಡಿಬಿಟ್ರೆ ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ತೀರ, ಅದಲ್ಲ. ಪಿಕ್ಚರ್ ಚೆನ್ನಾಗಿರಬೇಕು. ಆಮೇಲೆ ನಾವು ಏನು ಪ್ರಮೋಟ್ ಮಾಡಬೇಕು, ಅದನ್ನು 100% ಟೆಕ್ನಿಕಲ್ ಟೀಮಿಂದ ಅವರು ಮಾಡಿದಾಗ, ಇವತ್ತು ನಾವು ಸುಮ್ಮನೆ ಒಂದು ಸ್ಮಾಲ್ ತುಣುಕ್ ನೋಡಿದಾಗ ಏನು ಸ್ಟೋರಿ ಬಿಟ್ಕೊಡ್ದೇನೆ ಒಂದು ಸ್ಮಾಲ್ ತುಣುಕಲ್ಲಿ ನಮ್ಮ ಆಪರೇಷನ್ ಇದು ಡ್ರೀಮ್ ಥಿಯೇಟರ್ ಬಂದ್ಬಿಟ್ಟು ಭಾಳ ಚೆನ್ನಾಗಿ ಬಂತು. ಆ ರೀತಿ ನಾವು ಏನು ಬಿಡ್ತೀವಿ, ಏನು ಜನಗಳನ್ನ ಹೆಂಗೆ ಎಳಿಬೇಕು ಥಿಯೇಟರ್ ಒಳಗಡೆ ಅನ್ನೋದನ್ನ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿ ಸಪೋರ್ಟ್ ಬೇಕಾದ್ರೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ಬರೀ ಮಾತಾಡ್ತಾ ಸಪೋರ್ಟ್ ಮಾಡೋದಲ್ಲ, ಆ ಸಪೋರ್ಟ್ ಪ್ರಾಕ್ಟಿಕಲಾಗಿ ತೋರಿಸ್ಬೇಕು ನಾವು ಅಷ್ಟೇ. ಅದೇ ಮುಂದಿನ ದಿನಗಳಲ್ಲಿ ಅಂದರೆ ಬರುವಂಥ ತಿಂಗಳುಗಳಲ್ಲಿ ಚೇತರಿಕೆಗೆ ಏನು ಸಜೆಸ್ಟ್ ಮಾಡ್ಬೋದು ನೀವು ಅನ್ನುವಂಥದ್ದು, ಮತ್ತು ಏನು ಸಾಧ್ಯತೆಗಳು ಕಾಣಿಸ್ತಾ ಇದೆ ಅಣ್ಣ, ಅಂದರೆ ಇಂಡಸ್ಟ್ರಿ ಒಬ್ಬರ ಹಿರಿಕರಾಗಿ? ಚೆನ್ನಾಗಿದೆಯಮ್ಮ, ನಾವು ಅನ್ಕೋತೀವಿ ಅಷ್ಟೇ, ಚೆನ್ನಾಗಿದೆಯಮ್ಮ. ಓನ್ಲಿ ಥಿಂಗ್ ಇಸ್ ಎಲ್ಲರೂ ಬೇರೆ ಸಪೋರ್ಟು ಬೇಕು ಅಷ್ಟೇ. ಎಲ್ಲ 100% ಎವ್ರಿಬಡಿ. ನಾವು ಇವಾಗ ಏನಂತೀವಿ ಬರೀ ಸೂಪರ್ ಸ್ಟಾರ್ಗಳ ಪಿಕ್ಚರೇ ಹೋಗ್ಬೇಕು ಅಂತ ಅಲ್ಲಮ್ಮ, ಎಲ್ಲ ಸಿನಿಮಾಗಳು ಹೋಗ್ಬೇಕು ಅನ್ನೋದು ನಮ್ಮ ಆಸೆ. ಅವಾಗಲೇ ನಮ್ಮ ಭಾಷೆ ಉಳಿಬೇಕು. ನಾವು ಭಾಷೆ ಅಂತೀವಿ, ಎಲ್ಲದಕ್ಕೂ ಭಾಷೆ ಅಂತೀವಿ. ನಾವು ಬಿಟ್ಕೊಡ್ಬೇಡಲ್ವ ನಮ್ಮ ಭಾಷೆನ. ವಿ ಶುಡ್ ನಾಟ್ ಲಿವ್. ಅದು ನಮ್ಮ ಕರ್ತವ್ಯ ಮಾತ್ರಲ್ಲ, ಜನಗಳ ಕರ್ತವ್ಯನೂ ಆಗುತ್ತೆ. ಅದು 100% ಎಲ್ಲರ ಸಪೋರ್ಟು ಬೇಕಿದೆ, ನಮ್ಮ ಒಬ್ಬರು ಸಪೋರ್ಟ್ ಕೈ ಆಗಲ್ಲ. ಹೇಮಂತ್ ಅವರೇ, ಈ ಆಪರೇಷನ್ ಡೈಮಂಡ್ ರಾಕೆಟ್ ಅಂದ ತಕ್ಷಣ ನಮ್ಗೆ ನೆನಪಾಗೋದು ರಾಜ್ಕುಮಾರ್. ಇಡೀ ಇಂಡಸ್ಟ್ರಿ ನಾವು ನೋಡೋದೇ ಅಣ್ಣವರು. ಸೊ ಅದಾದಮೇಲೆ ನಮಗೆ ಈ ಫಾಂಟ್ ಕೂಡ ನಮ್ಗೆ ಅದೇ ಫೀಲ್ ಕೊಡ್ತಾ ಇದೆ. ಈಗ ನೋಡಿದ ತಕ್ಷಣ ಏನಾಗುತ್ತೆ, ಯಾರೇ ಪೋಸ್ಟ್ ನೋಡಿದ್ರು ಇದು ಅಣ್ಣವ್ರ ಸಿನಿಮಾ, ಅವ್ರ ಮಗ ಮಾಡ್ತೀರಿ ಅನ್ನೋದು ಒಂದು ತಲೆ ಇರುತ್ತೆ. ನೀವು ಶಿವಣ್ಣ ಮತ್ತು ಡಾಲಿ ಮತ್ತು ಇನ್ನಿಬ್ಬರು ಈ ಆರ್ಟಿಸ್ಟ್ ಬಳಸ್ಕೊಳ್ಳೋದಕ್ಕೆ ಮೂಲ ಕಾರಣ ಏನು? ಅಂದರೆ ಅಲ್ಲಿ ಅಣ್ಣವ್ರೊಬ್ಬರೇ ನಮಗೆ ಮೇನ್ ಸ್ಟ್ರೀಮಾಗಿ ಫುಲ್ ಕವರ್ ಆಗ್ತಿತ್ತು. ಈಗ ಶಿವಣ್ಣ ಆ್ಯಂಡ್ ಡಾಲಿ ಇರೋದ್ರಿಂದ ಯಾವ ರೀತಿಯಾದಂಥ ಒಂದು ಕಂಟೆಂಟ್ನ ಕ್ಯಾರಿ ಮಾಡಿದ್ರಿ ಅದರಲ್ಲಿ? ಅದೇ ನಾನು ಹೇಳ್ದಂಗೆ ಸರ್, ಆ ಎರಾದು ಸಿನಿಮಾ ನನಗೆ ತುಂಬ ದೊಡ್ಡ ಇನ್ಸ್ಪಿರೇಷನ್ನು. ಸಿನಿಮಾ ಎಂಜಾಯ್ ಮಾಡೋದಕ್ಕೆ, ಸಿನಿಮಾ ಪ್ರಪಂಚಕ್ಕೆ ಕಳೆದೋಗೋಕ್ಕೆ. ಸೊ ಶಿವಣ್ಣ ಜೊತೆ ಭೈರವನ ಕೊನೆಪಾಠ ಅನೌನ್ಸ್ ಮಾಡಿದ್ವಿ. ಅದು ಅಂದರೆ ತುಂಬ ಫಿಸಿಕಲಿ ಡಿಮ್ಯಾಂಡಿಂಗ್ ಸಿನಿಮಾ, ಅದು ಅವಾಗ ಮಾಡೋಕ್ಕಾಗಲ್ಲ. ಬಟ್ ಹಾಗಂತ ನನ್ನ ನೆಕ್ಸ್ಟ್ ಸಿನಿಮಾ ಶಿವಣ್ಣ ಇಲ್ಲೇ ಮಾಡಬಾರ್ದು ಅಂತ ನನಗೆ ತುಂಬ ಅಂದರೆ ಅಣ್ಣನ ಜೊತೆ ಸಿನಿಮಾ ಮಾಡಲೇಬೇಕು. ಎಸ್ಪೆಷಲಿ ಫೋಟೋಶೂಟ್ ಆದಮೇಲೆ ನಾನು ಏನೇ ಮಾಡಲಿ ನೆಕ್ಸ್ಟ್ ಸಿನಿಮಾ ಶಿವಣ್ಣ ಇರಲೇಬೇಕು ಅಂತ ಬರೆದಿದ್ದ ಕತೆ ಫಸ್ಟು. ಸೊ ಅವ್ರು ಆಲ್ರೆಡಿ ಫಿಕ್ಸು. ಸೊ ಅದಾದ್ರ ನಂತರ ಕತೆ ಹುಟ್ಟಿದ್ದು. ಸೊ ಆ್ಯಂಡ್ ಪಾತ್ರಗಳಿಗೆ ನಾವು ಯಾವತ್ತೂ ನಮ್ಮ ಕೆಲಸ ಹಗುರ ಮಾಡ್ಕೊಳ್ಳೋಕೆ ಒಳ್ಳೆ ನಟರನ್ನ ಹುಡುಕ್ತೀವಿ. ನಾನು ಆ್ಯಸ್ ಎ ಡೈರೆಕ್ಟರ್ ನನ್ನ ಕೆಲಸ ಹೋಗಿ ಆ್ಯಕ್ಟರ್ಸ್ಗೆ ಆ್ಯಕ್ಟಿಂಗ್ ಹೇಳ್ಕೊಡೋದಲ್ಲ. ನನಗೆ ಆ್ಯಕ್ಟಿಂಗ್ ಬರೋಲ್ಲ. ನಾನು ಕ್ಯಾಮ್ರಾ ಮುಂದೆ ತುಂಬ ನರ್ವಸ್ ಆಗ್ತೀನಿ. ಏನು ಹೇಳಬೇಕು ಅಂತ ಅನ್ಕೊತೀನಿ, ಅದು ಅರ್ಧಕ್ಕರ್ಧ ಕಳೆದೋಗುತ್ತೆ. ಬಟ್ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಆ್ಯಕ್ಟರ್ಸ್ ಆಚೆ ಕಡೆ ತರಬೇಕು. ಸೊ ಒಳ್ಳೆ ಆ್ಯಕ್ಟರ್ಸ್ ಇದ್ದರೆ ನನ್ನ ಕೆಲಸ ಇನ್ನೂ ಸುಲಭವಾಗಿ ಆಗುತ್ತೆ. ನಾನು ಅವ್ರಿಗೆ ಇನ್ಸ್ಪೈರ್ ಮಾಡಬೇಕು. ದಟ್ ಈಸ್ ಮೈ ಜಾಬ್. ಸೊ ತುಂಬ ಅದ್ಭುತವಾದ ನಟರಿದ್ದರೆ ಒಂದು ಬ್ಯೂಟಿಫುಲ್ ಸ್ಟೋರಿ ಕಟ್ಟಕ್ಕೆ ಸುಲಭ ಆಗುತ್ತೆ. ಅದಕ್ಕೆ ಮೇನ್ ರೀಸನ್ನು. ಧನುಷ್ ಅವರು ನಾನು ಹೇಳಿದಾಗೆ ತುಂಬ ವರ್ಷಗಳಿಂದ ನೋಡಿದ್ದೆ, ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಸೊ ಈ ಸತಿ ಸಿಕ್ಕಿದೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಆಲ್ ದಿ ಆ್ಯಕ್ಟರ್ಸ್. ಶಿವಣ್ಣ ಹೇಳ್ತಾ ಇದ್ರು, ಈ ರೋಲ್ ಮಾಡುವಾಗ ಅಂದ್ರೆ ಈ ಲುಕ್ ವೈಸ್ ಎಲ್ಲ ಕೊಟ್ಟಾಗ ಸ್ವ್ಯಾಗ್ ಬರ್ತಾ ಇತ್ತು ನಂಗೆ ಆಕ್ಟಿಂಗ್ ಮಾಡೋದಕ್ಕೆ ಅಂತ. ಬಟ್ ನಿಮ್ಮ ರೋಲು ನೀವು ಮಾಡುವಾಗ ಸೊ ಹೇಗೆ ಇನ್ವಾಲ್ವ್ ಆಗ್ತಿದೆ? ಯಾಕಂದ್ರೆ ಒಂದು ಬೇರೆ ಸ್ಟೈಲ್ ಆಫ್ ಆಕ್ಟಿಂಗ್ ಬೇಕು ಈ ಸಿನಿಮಾಗೆ. ಬಾಂಡ್ ಸಿನಿಮಾಗಳು ಮಾಡ್ಬೇಕು ಅನ್ಸಂದ್ರೆ ನೀವು ಹೇಗೆ ಇನ್ವಾಲ್ವ್ ಆಗ್ತಾ ಇದ್ರಿ, ಹೇಗೆ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಿದ್ರಿ? ನನಗೆ ಎಷ್ಟು ಚೆನ್ನಾಗಿ ನಿರ್ದೇಶಕರು ಫೀಡ್ ಮಾಡ್ತಾರಲ್ಲ ಅಷ್ಟು ಚೆನ್ನಾಗಿ ನಾನು ಪರ್ಫಾರ್ಮ್ ಮಾಡೋಕ್ಕಾಗತ್ತೆ. ಇಲ್ಲಾಂದರೆ ನನಗೆ ಕಷ್ಟ. ಸೊ ಅವರು ಪ್ರತಿಯೊಂದನ್ನು ಅವ್ರು ಬಹಳ ಡೀಟೇಲ್ ಆಗಿ
ಪ್ರತಿಯೊಂದನ್ನು ಹೇಮಂತು ಎಕ್ಸ್ಪ್ಲೈನ್ ಮಾಡಿರ್ತಾರೆ ಮುಂಚೆನೇ. ಸೊ ಅದೊಂಥರ ಫ್ಯೂಯಲ್ ಥರ ಅಲ್ಲಿಂದ ಮುಂದಕ್ಕೆ ಅದನ್ನು ಮಾಡ್ಕೊಂಡು ಹೋಗೋದು. ಆ್ಯಂಡ್ ಒಂದು ಪಾತ್ರ ಆಗಿ ಅದರದ್ದೊಂದು ಜರ್ನಿ ಇದೆ. ಸೊ ಎಲ್ಲ ಟೈಮಲ್ಲೂ ನಾನು ಸ್ವ್ಯಾಗಲ್ಲೇ ಇರೋಕ್ಕಾಗಲ್ಲ. ಸೊ ಒಂದೊಂದು ಪಾತ್ರ ಒಂದೊಂದು ಥರ. ಐ ಥಿಂಕ್ ಬಾಂಡ್ ಹ್ಯಾಂಗ್ ಓವರ್ ಅದೇ ಕಂಟಿನ್ಯೂ ಆಗಿದೆ ಅಂತ ಅನ್ಸುತ್ತೆ. ಈಗಿನ ಸ್ಟೈಲ್ ಕೂಡ ಹಾಗೆ ಬಂದಿದ್ದೀರ ನೀವು. ಇಲ್ಲ, ಅದು ಸಿನಿಮಾ ನೋಡಿದ್ಮೇಲೆ ಐ ಥಿಂಕ್ ವಿ ಕ್ಯಾನ್ ಸ್ಪೀಕ್ ಮೋರ್ ಅಬೌಟ್ ಅಂದರೆ ಪಾತ್ರಗಳು, ಇದು ಆ ಜಗತ್ತು ಎಲ್ಲ. ಅದನ್ನು ಈಗ ತುಂಬ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಸಖತ್ ಎಂಜಾಯ್. ಅಂದರೆ ನಾನು ಒಂದು ನಂಬ್ತೀನಿ, ನನ್ನ ಸೆಟ್ಟಲ್ಲಿ ನಾನು ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ ಅಂದರೆ ಡೆಫಿನೆಟ್ಲಿ ಆ ಎಕ್ಸ್ಪೀರಿಯೆನ್ಸು ಪ್ರೇಕ್ಷಕಂಗೆ ಪಾಸ್ ಆಗುತ್ತೆ ಅಂತ. ಅದು ಯಾವಾಗಲೂ ಆಗೋದು ಅದು ಟೀಮ್ ಚೆನ್ನಾಗಿದ್ದಾಗ, ರೈಟಿಂಗ್ ಚೆನ್ನಾಗಿದ್ದಾಗ, ಒಳ್ಳೆ ಫ್ಯೂಯಲ್ ಸಿಕ್ಕಾಗ ಅದು ಆಗೋದು. ಸೊ ಅದು ಈ ಸಿನಿಮಾದಲ್ಲಿ ಬಹಳ ಚೆನ್ನಾಗಾಗಿದೆ. ಸೊ ಡೆಫಿನೆಟ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಶಿವಣ್ಣ ಈ ಕಡೆ, ಶಿವಣ್ಣ ಇಲ್ಲಿ ಅಣ್ಣ. ಅಪ್ಪಾಜಿ ಮಾಡಿದಂಥ ಪಾತ್ರದ ಹೆಸರಲ್ಲೇ ನೀವು ಈ ಸಿನಿಮಾದಲ್ಲಿ ಕಾಣಿಸ್ಕೊತಾ ಇದ್ದೀರಾ. ಸೊ ಬಾಂಡ್ ಸಿನಿಮಾಗಳು ಅಂತ ಬರೋದಾದ್ರೆ ಇಂಡಿಯನ್ ಸಿನಿಮಾದಲ್ಲಿ ಮೊದಲಿಗೆ ಮಾಡಿಕೊಟ್ಟಿದ್ದೆ ಅಣ್ಣವರು. ಸೊ ಅವರು ಒಂದು ಕಾಲಘಟ್ಟದಲ್ಲಿ ಸಿನಿಮಾನ ನಿಲ್ಲಿಸ್ತಾರೆ, ಬಾಂಡ್ ಸಿನಿಮಾಗಳು ಬೇಡ ಅಂತ. ನೀವು ವೈಯಕ್ತಿಕವಾಗಿ ಯಾವತ್ತಾದ್ರೂ ಕೇಳಿದ್ರಾ? ನಿಮ್ಗೆ ಎಷ್ಟು ಖುಷಿ ಕೊಡ್ತಿದೆ ಆ ಥರ ಸಿನಿಮಾಗಳು? ಯಾಕಂದ್ರೆ ನಾವು ಕಥೆಗಳು ಕೇಳಿದ್ದೇವೆ, ಯಾಕೆ ಸಿನಿಮಾಗಳು ನಿಲ್ಲಿಸಿದ್ರು ಅಂದರೆ ಆ ಥರದೊಂದಷ್ಟು ಪಾತ್ರಗಳು ಬರುತ್ತೆ, ಸಿಗರೇಟ್ ಬಿಡಿ ಅದನ್ನೆಲ್ಲ ಬಿಟ್ಟು ಸಿನಿಮಾ ಮಾಡಬೇಕು ಅನ್ನೋ ಕಾರಣಕ್ಕೆ ಅಣ್ಣವ್ರು ಬಿಡ್ತಾರೆ ಅಂತ. ಸೊ ನೀವು ವೈಯಕ್ತಿಕವಾಗಿ ಮಾತಾಡೋದಿದೆಯಾ ಅಂತ? ನನಗೂ ಏಮಂತಾನೆ, ನಾವೇ ಚಿಕ್ಕವ್ರು ಅವಾಗ ಪಿಕ್ಚರ್ ನೋಡ್ಬೇಕಾದ್ರೆ ಹೋಗೋದು, ಹಿಂಗೆ ಬಟ್ಟೆ ನಮ್ಮ ಕಡೆ ಕಾಫಿ ಬರುತ್ತೆ, ಅದೆಲ್ಲ ಒಂದು ಥ್ರಿಲ್ ಅದು ಆ್ಯಕ್ಚುಲಾಗಿ. ಆಮೇಲೆ ಸ್ವಿಮ್ಮಿಂಗ್ ಪೂಲ್ಲಿ ಒಂದು 5-6 ಗರ್ಲ್ಸ್ ಹಿಂದ್ಗಡೆ ಹಂಗೆ ಸಿ ಇಟ್ಸ್ ಏನಂತೀವಿ, ಒಂದು ಡಿಫ್ರೆಂಟ್ ವಿಷನ್ನೇ ಬೇರೆ ಥರ ಇರುತ್ತೆ. ಅಂದರೆ ಆ ದೌಲತ್ತು ಸಿ ಸಮಥಿಂಗ್ ಬೇರೆ ನಾರ್ಮಲ್ ಲೈಫಲ್ಲಿ ಮಾಡೋಕ್ಕಾಗಲ್ಲ ಅದಲ್ಲ. ಆ ಥರ ಬಾಂಡ್ ಈ ಥರ ಇಲ್ಲ. ಹಿಯರ್ ದಟ್ ಪಾಸಿಬಿಲಿಟಿ ಇದೆ. ಆ ಇಂಗ್ಲೀಷ್ ಇದರಿಂದ ಬಂದಿರೋ ಬಾಂಡ್ ಇದು, ಅದು ಇಲ್ಲೂ ಬಂದು ಇಲ್ಲಿ ಕಂಟಿನ್ಯೂ ಆಗಿ ಇಲ್ಲಿ ಸಕ್ಸಸ್ ಕೊಟ್ಟಿದ್ದಾರೆ ಅಂದರೆ ದಟ್ಸ್ ಗ್ರೇಟ್. ಅದು ಅಪ್ಪಾಜಿ ಅವರು ಎಷ್ಟು ಇಂಡಿಯಾದ ಫಸ್ಟ್ ಬಾಂಡ್ ಸ್ಟಾರ್ ಅಂದರೆ ರಾಜ್ಕುಮಾರ್. ಎಷ್ಟು ಚೆನ್ನಾಗಿ ಎಲ್ಲ ನಮ್ಮ ತಮಿಳೆಲ್ಲ ಡಬ್ಬ ಆಗ್ತಿತ್ತು ಅವಾಗ ಅವ್ರು ಬಂದರೆ ಹೇಳೋರು, ಅಪ್ಪಾಜಿ ಏರ್ಪೋರ್ಟ್ಗೆ ಬಂದರೆ ಬಾಂಡ್ ಪೋರ ಅಂತ ಹೇಳ್ತಿದ್ರು. ಸಿ ಆ ರೀತಿ ಒಂದು ಪಾಪ್ಯುಲಾರಿಟಿ ನಮಗೆ ಒಂದು ಇದಾಗೋದು. ಐ ಥಿಂಕ್ ಅದು ಯಾತಿಗೆ ಬಿಟ್ಟರು ಅಂತ ಗೊತ್ತಿಲ್ಲ. ಐ ಥಿಂಕ್ ನಮ್ಮ ಗ್ರ್ಯಾಂಡ್ ಮದರ್ ಭಾಳ ಯಾತಿಕ್ಕಿಂತ ಸಿನಿಮಾನ ಮಾಡ್ತಕ್ಕಂತ ಅಂತ ಅವ್ರಿಗೆ ನಿಲ್ಸಿರ್ಬೋದು. ಬಟ್ ಏನು ಮಾಡೋದು, ಅವಾಗ ಅಪ್ಪಾಜಿ ಅವಾಗ ಎಲ್ಲ ರೋಲು ಮಾಡಬೇಕು, ಪಾತ್ರ ಏನೇ ಪಾತ್ರ ಹೇಳ್ಕಂದ್ರೆ ನಿನಗೆ ಅದೆಲ್ಲ ಬೇಡ ಅಂತ ಹೇಳೋರು. ಬಟ್ ನನಗಿದ್ರಲ್ಲಿ ಆ ಥರ ಎಲ್ಲ ಅವಕಾಶ ಇಲ್ಲ. ಇದು ಬೇರೆ ಥರ ಬಾಂಡ್ ಇದು. ಇಲ್ಲಾಂದ್ರೆ ನಾನು ಆ ಥರ ಎಲ್ಲ ಮಾಡಿದ್ರೆ ನಮ್ಮನೇಲಿ ಬಾಂಡ್ ಆಗುತ್ತೆ ನನಗೆ. ಸೊ ಇಟ್ಸ್ ವೆರಿ ಡೀಸೆಂಟ್ ಬಾಂಡ್. ಇವನು ದಿಸ್ ಬಾಂಡ್ ಆಲ್ವೇಸ್ ಮೇಕ್ಸ್ ಎವ್ರಿಬಡೀಸ್ ಬಾಂಡಿಂಗ್ ಟುಗೆದರ್. ಹೇಮಂತ್ ಸರ್, ಹೇಮಂತ್ ಸರ್ ಈಗ ನ್ಯೂಸ್ 18 ಕನ್ನಡ ಇಂದ ಆಕ್ಚುಲಿ 2019 ಅಲ್ಲಿ ಅಪ್ಪು ಸರ್ ಅವರು PRK ಬ್ಯಾನರ್ ಲಾಂಚ್ ಮಾಡಿದಾಗ ಹೊಸಬ್ರಿಗೆ ಅವಕಾಶ ಕೊಡಬೇಕು ಅಂತ ಅದರಲ್ಲಿ ನಿರ್ಮಾಣ ಮಾಡಿದಂತಹ ಮೊದಲನೇ ಸಿನಿಮಾ ಕವಲುದಾರಿ ಆಗಿರುತ್ತೆ. ಅದಕ್ಕೂ ಕೂಡ ನೀವೇ ನಿರ್ದೇಶಕರು. ಸೊ ಈಗ ನೀವು ಹೊಸ ನಿರ್ಮಾಪಕನ ಜೊತೆ ಕೈ ಜೋಡಿಸಿದ್ದೀರಾ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಮೂಲಕ. ಸೊ ಹೊಸಬ್ರಿಗೆ ಸಪೋರ್ಟ್ ಮಾಡೋದು ಅಂದ್ರೆ ಅವತ್ತು ಪುನೀತ್ ರಾಜ್ಕುಮಾರ್ ಸರ್ ಅವ್ರು ಮಾಡಿದ್ದನ್ನ ಇವತ್ತು ನೀವು ವೈಶಾಖ್ ಸರ್ ಅವರ ಜೊತೆಗೆ ಕೈ ಜೋಡಿಸಿದ್ರಿ. ಸೊ ಎಷ್ಟು ಖುಷಿ ಇದೆ ಸರ್? ತುಂಬ ಖುಷಿ ಇದೆ. ನಾನು ಅವಾಗ ಹೇಳ್ದಂಗೆ ಸಣ್ಣ ತುಣುಕಲ್ಲಿ ಹೇಳಿದೆ ಪ್ರೊಡ್ಯೂಸರ್ ಸಿಗೋದು ಎಷ್ಟು ಕಷ್ಟ ಅಂತ. ಸೊ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದಾಗ ನಾನು ಪ್ರೊಡ್ಯೂಸರ್ಗಳಿಗೆ ಹುಡುಕ್ಬೇಕಾರೆ, ನಾನು ಮೊದಲನೇ ಸಿನಿಮಾ ಮಾಡ್ಬೇಕಾದ್ರೆ ತುಂಬ ಜನ ಪ್ರೊಡ್ಯೂಸರ್ಸ್ನ ಮೀಟ್ ಮಾಡಿದ್ದೆ. ಒಂದೇ ಸಿನಿಮಾ ಮಾಡಿದ್ರು ಅವರು. ಅವ್ರ ಅನುಭವ ಎಷ್ಟು ಅಂದರೆ ಅವ್ರ ಅನುಭವ ಚೆನ್ನಾಗಿರಲಿಲ್ಲ ಅವ್ರದ್ದು. ಅಂದರೆ ಸಿನಿಮಾದ ಬಗ್ಗೆ ತುಂಬ ಪ್ಯಾಷನ್ ಇರೋರು ಇನ್ನೊಂದ್ಸಲ ಸಿನಿಮಾ ಮಾಡಲ್ಲ ಅಂತ ಬಿಟ್ಟು ಹೋಗಿರೋರು ತುಂಬ ಜನ ಪ್ರೊಡ್ಯೂಸರ್ಸ್ ಇದ್ದಾರೆ. ನಂದು ಆಸೆ ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಆಫ್ ಮೈ ಸೆಲ್ಫ್ ಆ್ಯಸ್ ಎ ಡೈರೆಕ್ಟರ್ ಈಸ್ ನನ್ನಿಂದ ಈ ಸಂಸ್ಥೆ ಇನ್ನೂ 100 ಸಿನಿಮಾ ಮಾಡೋಷ್ಟು ಇನ್ಸ್ಪಿರೇಷನ್ ಕೊಡ್ಬೇಕು ನಾವೆಲ್ಲರೂ. ಅದು ನಮ್ಮ ಕರ್ತವ್ಯ, ಅದು ನಮ್ಮ ಜವಾಬ್ದಾರಿ ಅನ್ನೋದು ನಂಬ್ತೀನಿ ನಾನು. ಬಿಕಾಸ್ ಪ್ರೊಡ್ಯೂಸರ್ ಸಿಗೋದು ಸುಲಭ ಅಲ್ಲ. ನಮ್ಗೆಲ್ಲರಿಗೂ ಅಲ್ಟಿಮೇಟ್ಲಿ ಕೆಲಸಕ್ಕೆ ಹೋಗೋಕ್ಕೆ ಕಾರಣ ಅವರೇ. ಸೊ ಆ ಥರ ಪ್ರೊಡ್ಯೂಸರ್ ಸಿಕ್ಕಿರೋದು ನಾನು ಹೇಳ್ದಂಗೆ ತುಂಬ ಲಕ್ಕಿ. ಆ್ಯಂಡ್ ಪ್ರತಿದಿನವೂ ಶೂಟಿಂಗ್ ಬರ್ತಾರೆ, ಎವ್ರಿ ಶಾರ್ಟಲ್ಲೂ ಇರ್ತಾರೆ. ಆನ್ಲೈನ್ ಎಡಿಟ್ಟು ಅವ್ರು ಅಕಸ್ಮಾತ್ ಲೆಕ್ಕಾಚಾರಕ್ಕೆ ಕೂತಿದ್ರೆ ಆನ್ಲೈನ್ ಎಡಿಟ್ನ ನನ್ನ ಅಸಿಸ್ಟೆಂಟ್ ಮೋನೀಶ್ ಅಂತಿದ್ದಾರೆ, ಈಸ್ ಒನ್ ಆಫ್ ದ ಎಡಿಟರ್ಸ್ ಫಾರ್ ದ ಫಿಲ್ಮ್. ಅದನ್ನು ತರಿಸ್ಕೊಂಡು ನೋಡ್ತಾರೆ, ನೋಡಿ ಬಂದು ಸೂಪರ್ ಅಂತ ಹಿಂಗೆ ಅಂತಾರೆ. ಸಖತ್ ಖುಷಿ ಆಗತ್ತೆ ಅದು. ಆ ಥರ ಇನ್ವಾಲ್ವ್ಡ್ ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡೋದು. ತುಂಬ ಸತಿ ನಾನು ನೋಡಿದ್ದೀನಿ, ವಿಶ್ವಾಸ್ ಜೊತೆ ಹೋಗಿ ಮಾತಾಡ್ತಾರೆ, ಸೆಟ್ ಬಗ್ಗೆ ಕೇಳ್ಕೊತಾರೆ,
ಅದ್ವೈತ್ ಜೊತೆ ಮಾತಾಡ್ತಾರೆ. ಸೊ ಎಕ್ಸ್ಟ್ರಾರ್ಡಿನರಿಲಿ ಕ್ಯೂರಿಯಸ್. ಆ್ಯಂಡ್ ಸೀನ್ಸ್ ನಾನು ಬರ್ದು ಅವ್ರಿಗೆ ಕಳಿಸ್ತೀನಿ, ಅವ್ರಿಗೊಂದು VJF ಫಿಲ್ಮ್ಸ್ ಅಂತ ಒಂದು ಕಾಪಿ ಮಾಡಿ ಕಳಿಸ್ತೀನಿ. ಅದನ್ನು ನೋಡಿ ಅದಕ್ಕೆ ಲವ್ ದ ಸೀನ್, ತುಂಬ ಚೆನ್ನಾಗಿದೆ, ಆ ಥರ ಪ್ರೊಡ್ಯೂಸರ್ಸು ಸಿಗೋದು ಅದನ್ನು ತುಂಬ ದಟ್ ಈಸ್ ವೆರಿ ರೇರ್ ನಮ್ಮ ಇಂಡಸ್ಟ್ರೀಲಿ ಜನರಲಿ ಎಲ್ಲ ಕಡೆನೂ. ಸೊ ಐ ಆಮ್ ವೆರಿ ಹ್ಯಾಪಿ, ಆಲ್ ಆಫ್ ಅಸ್ ಆರ್ ವೆರಿ ಹ್ಯಾಪಿ ಟು ಹ್ಯಾವ್ ದಟ್. ಶಿವಣ್ಣ, ಇಲ್ಲಿ ಈಗ ಸಿನಿಮಾನ ಜನಕ್ಕೆ ರೀಚ್ ಮಾಡೋದಂಥದ್ದು ತುಂಬಾ ಸುಲಭ ಆಗಿದೆ. ಅದಕ್ಕೆ ಪ್ಲಾಟ್ಫಾರ್ಮ್ ಅಂದ್ರೆ ಸೋಷಿಯಲ್ ಮೀಡಿಯಾ. ಒಂದ್ ಕಡೆ ಅದೇ ಆಯುಧ ಆದ್ರೆ ಅದೇ ಮುಳ್ಳು ಕೂಡ ಆಗುತ್ತೆ ಅನ್ಸುತ್ತಾ ನಿಮ್ಗೆ? ಯಾಕಂತ ಹೇಳಿದ್ರೆ ಸಿನಿಮಾ ರಿಲೀಸ್ ಆಗಿ ಫಸ್ಟ್ ಶೋ ನೋಡಿದ ತಕ್ಷಣನೇ ರಿವ್ಯೂ ಹೇಳುವಂಥದ್ದು ಇರ್ಬೋದು. ಅಂದ್ರೆ ಈಗ ಪತ್ರಕರ್ತರಾಗಿ ನಾವು ಹೇಳುವಂತಹ ರಿವ್ಯೂಗೂ ಅವರು ಆಡಿಯನ್ಸ್ ಆಗಿ ಅವ್ರ ಅಭಿಪ್ರಾಯ ಹೇಳೋದು ಬೇರೆ, ಆ ರಿವ್ಯೂ ಕೊಡುವಂಥದ್ದು ಬೇರೆ ಆಗುತ್ತೆ. ಕೆಲವೊಂದು ಅಲ್ಲೇ ಹೊಡೆತ ಕೊಡುತ್ತಾ ಸಿನಿಮಾಗಳಿಗೆ ಅನ್ಸುತ್ತಾ ನಿಮ್ಗೆ ಅಂತ? 100% ನಿಮಗೆ ನೀವೇ ನೋಡ್ತಿರಲ್ಲ, ನೀವೇ ನೋಡಿದಾಗ ನಿಮಗೆ ಅನಿಸುತ್ತೆ ಅದು. ಒಂದೊಂದು ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇರುತ್ತೆ, ಒಂದೊಂದು ಕಡೆ ನೋಡಿದ್ರೆ ಅವರು ಯಾರು ಮಾತಾಡದೆ ಹೋಗ್ತಾ ಇರ್ತಾರೆ. ವಿಜುವಲಿ ನೋಡಿದಾಗ ಏನಾಗುತ್ತೆ ಅಂದರೆ ಭಾಳ ಕನ್ಫ್ಯೂಸ್ಡ್, ಯು ಟೇಕ್ ದ ಪೀಪಲ್ ಇನ್ ಕನ್ಫ್ಯೂಸಿಂಗ್ ಸ್ಟೇಟಸ್. ಆ್ಯಕ್ಚುಲಿ ತುಂಬ ನಮಗೆ ಕನ್ಫ್ಯೂಸ್ ಆಗುತ್ತೆ, ಏನು ನಿಜವಾಗ್ ನಮ್ಮದೇ ಪಿಕ್ಚರಾ ಇದು ಹಂಗೆ ಹೇಳ್ತಾ ಇದ್ದಾರೆ. ಒಬ್ರು ಕೇರ್ ಮಾಡದೆ ಹೋಗ್ತಾ ಇರ್ತಾನೆ, ನಾನು ಅಯ್ಯೋ ಹೌದಾ ಏನೇ ಇದು, ಅದಕ್ಕೆ ನಾನು ಬಿಟ್ಬಿಟ್ಟೆ. ಯಾಕೆ ನೋಡ್ಬೇಕು ಬಿಡಪ್ಪ, ನಾವು ಸೋಷಿಯಲ್ ಮೀಡಿಯಾ ನೋಡೋದೇ ಬಿಟ್ಬಿಟ್ಟೆ. ಆಮೇಲೆ ಏನು ಕರ್ಮ ಇದು, ನಮ್ಗೆ ಯಾಕೆ ಬೇಕು? ಅಂದ್ರೆ ಸರ್ ಆಕ್ಟಿವ್ ನಮ್ದೇ ಒಂದು ಮುಖ ಹಾಕಿರ್ತೆ ಹಿಂಗಾಗುತ್ತೆ, ಮಾತಿಗೆ ಬೇಕು ಬೇಡ, ಏನು ನಮ್ಮ ಹಣೆ ಬರೋದು ಏನಾಗುತ್ತೆ ಆಗಲಿ ಅಂತ ಹೇಳ್ಬಿಟ್ಟು ಹೋಗೋದು. ವಿ ಹ್ಯಾವ್ ಟು ಫೇಸ್ ಇಟ್ ಆ್ಯಂಡ್ ಗೋ ಅಷ್ಟೇ. ಬಟ್ ಓನ್ಲಿ ಒನ್ ಥಿಂಗ್ ನಾನು ಯಾಕೆ ಹೇಳ್ತಿದ್ರೆ, ನಾನು ಆ ಪಿಕ್ಚರ್ನ ಎಲ್ಲರೂ ಕಂಪಲ್ಸರಿ ಹೊಗಳಲೇಬೇಕು ಅಂತ ಹೇಳ್ತಿಲ್ಲ. ನೀವು ರಿವ್ಯೂಸ್ ಕೊಡ್ಬೇಕಾದ್ರೆ ಸಮ್ ಹೈಲೈಟ್ಸ್ ಪಾಯಿಂಟ್ನ ಮಾಡಿ, ಸೊ ದಟ್ ಅಟ್ಲೀಸ್ಟ್ ಥ್ರೂ ದಟ್ ದಿಸ್ ಒನ್ ಪೀಪಲ್ ವಿಲ್ ಕಮ್ ಅಂಡ್ ವಾಚ್ ಅಂತ ನಾನು ಅನ್ಸಿ. ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಇವಾಗಲ್ಲ. ಬಿಫೋರ್ ಸೋಷಿಯಲ್ ಮೀಡಿಯಾ ಕೇಮ್ ಐ ಬಿನ್ ಟೆಲಿಂಗ್ ದಿಸ್ ಸೇಮ್ ಥಿಂಗ್. ಪ್ರಿಂಟ್ ಮೀಡಿಯಾ ಜೊತೆ ಒಂದು ಇದಾಯ್ತು ಇದು. ಅವಾಗ ಅವರು ಪಾಪ ಎಲ್ಲರೂ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು. ನಿಮ್ಗೆ ಅನ್ಸಲ್ವಾ? ನೀವೇ ಹೇಳಿ. ಅದಕ್ಕೆ ಸರ್ ಕೇಳಿದೆ. ಅದೇ ನಿಮ್ಗೆ ಅನ್ಸಲ್ವಾ? ಅದೇ ಅಂದ್ರೆ ನಿಮ್ಗೆ ಆನ್ಸರ್ ಗೊತ್ತು ನೋಡಿ. ನೀವು AK-47 ತಗೊಂಡ್ AK-47 ಹೀರೋಗೆ ಬಂದು ತಗೊಂಡು AK-47 ತೋರಿಸಿದ್ರೆ ನಾವೇನ್ ಮಾಡೋದು? ಏನಂದ್ರೆ ನಿಮ್ಮ ಮಾತಿಗೊಂದು ಗೌರವ ಇದೆ, ಗೊತ್ತಿದೆ. ನೀವು ಹೇಳಿದ್ರೆ ನಿಮ್ಮ ಕಿವಿ ಮಾತು ಕೇಳ್ತಾರೆ. ಇಲ್ಲ, ಗೌರವ ನನ್ನ ಸಮ್ಟೈಮ್ ನಾನು ಸಿಲಿಯ ಮತ್ತೆ ನಾನು ಕೇಳ್ಬೇಕದು ಪ್ರಶ್ನೆ, ನಾನು ಕೇಳಬೇಕು. ನಾನು ಯಾವತ್ತೂ ಕರೆಕ್ಟಾಗಿ ಇರ್ತೀನಿ ಅಂತಲ್ಲ, ಬಟ್ ನನಗೆ ಅನ್ಸಿದ್ದು ಅಷ್ಟೇ, ನೀನೇನಿಲ್ಲ. ಬಟ್ ನಿಮ್ಗೆ ಗೊತ್ತು, ಇಫ್ ಯು ಫೀಲ್ ಸ್ಮಾಲ್ ಕರೆಕ್ಷನ್ ನಾವು ಮಾಡ್ಕೋಬೇಕು, ನೀವು ಮಾಡ್ಕೋಬೇಕು ಅಷ್ಟೇ. ಇದು ಪರಸ್ಪರ, ಅದು ಗಿವ್ ಅಂಡ್ ಟೇಕ್. ಯಾರು ಅಪ್ಪನ ಮನೆ ಸ್ವತ್ತು ಅಲ್ಲ, ಇದು ಇಂಟರ್ ಡಿಪೆಂಡೆನ್ಸ್ ಇರ್ಬೇಕು ಅಷ್ಟೇ. ನಮ್ಗೆ ನೀವು ನಾವು ಅಷ್ಟೇ. ಶಿವಣ್ಣ, ನೀವು ಹೇಳ್ದಾಗೆ ಈ ಕಡೆ ಇಲ್ಲಿ ನೀವು ಹೇಳ್ದಾಗೆ ಅಪ್ಪಾಜಿ ಅವ್ರ ಸಿನಿಮಾಗಳಲ್ಲಿ ಕೂತಲಿಗೆ ಕಾಫಿ ಬರ್ತಾ ಇತ್ತು, ಈ ಕಡೆ ಕಾರ್ ಹೋಗ್ಬೇಕಾದ್ರೆ ಗನ್ ಓಪನ್ ಆಗ್ತಾ ಇತ್ತು, ಶೂಟ್ ಆಗ್ತಾ ಇತ್ತು ಅನ್ನೋದು. ಬಟ್ ಇದರಲ್ಲಿ ನೀವು ಸೂಟ್ ಕೇಸಲ್ಲಿ ಒಂದು ಶೂಟ್ ಮಾಡುವಂತ ಸೀನ್ ನೋಡಿದ್ವಿ. ಆ ಥರದ ಎಲಿಮೆಂಟ್ಸ್ಗಳು ಜಾಸ್ತಿ ಬರುತ್ತಾ ಸಿನಿಮಾದಲ್ಲಿ? ಹೇಗೆ ಆ ಸ್ಟೈಲ್ ಎಲ್ಲ ಹೇಗಿರುತ್ತೆ ಶಿವಣ್ಣ? ಇವಾಗ ಸದ್ಯಕ್ಕೆ ಒಂದು ಮಾಡಿದ್ದೀವಿ, ಇನ್ನು ಹೋಗ್ತಾ ಡೈರೆಕ್ಟ್ ಏನು ಹೇಳ್ತಾರೋ ವಾಟ್ ಕಾನ್ಸೆಪ್ಟ್ ಈಸ್ ಯೂಸಿಂಗ್ ಅದ್ರ ಮೇಲೆ ಹೋಗುತ್ತೆ ಅಷ್ಟೇ. ಅದೇ ಕತೆ ಅಂತ ನೋಡಿದಾಗ ನೀವು ನೀವು ಕಮ್ದೆ. ಇವಾಗ ಏನಂದರೆ ಲೈಫ್ಲಿ ಆಪ್ರೇಷನ್ ಥಿಯೇಟ್ರ್ ಎಷ್ಟು ಮುಖ್ಯನೋ ಸಿನಿಮಾ ಥಿಯೇಟ್ರು ಅಷ್ಟೇ ಮುಖ್ಯ ಅಷ್ಟೇ. ಪ್ರಿಯಾಂಕಾ, ಯು ಸೆಡ್ ಯು ಆರ್ ಅ ಬಿಗ್ ಫ್ಯಾನ್ ಆಫ್ ಹೇಮಂತ್ ರಾವ್ ಫಿಲ್ಮ್ಸ್. ಸೊ ಅವ್ರ ಸಿನಿಮಾಗಳಲ್ಲಿ ಪ್ರತಿಯೊಂದು ಕ್ಯಾರೆಕ್ಟ್ರು ಒಂದು ಎಮೋಷ್ನಲ್ ಡೆಪ್ತ್ ಇರುತ್ತೆ. ಸೊ ನಿಮಗೆ ಈ ಸಿನಿಮಾದಲ್ಲಿ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಆಸ್ ಅನ್ ಆಕ್ಟರ್ ಏನಾದರೂ ಚಾಲೆಂಜಸ್, ಯು ಫೇಸ್ಡ್ ಎನಿ ಯು ಚಾಲೆಂಜ್ ಎಲ್ಲ ಏನಿಲ್ಲ. I was just learning. I was like a curious child. I learned so much from him and from everybody on set. So challenges alla enilla. I was just like a blank paper. They were filling me in. Ashte. I enjoyed every minute, set alli. So learned so much. ವೈಶಾಖ್, ಆ್ಯಕ್ಚುಲಿ ಸ್ಟೇಜ್ ಮೇಲೆ ಕೂತಿರೋರು 9 ಜನ, ಬಟ್ ನೀವು ನಿಮ್ಮ ಮಾತಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದ್ಸಲಿ ಬಂದೋದ್ರು. ಅಂದರೆ ಯಾವ ಪಾಯಿಂಟಲ್ಲಿ ಅಂದರೆ, ಇಲ್ಲಿಯ ತನಕ 92 ವರ್ಷಗಳ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಕನ್ನಡ ಸಿನಿಮಾಗಳನ್ನು ಉಳಿಸ್ಕೊಂಡಿದ್ದೇ ಅಭಿಮಾನಿಗಳು ಅಂತ ಹೇಳಿದ್ರಿ. ಅದು ಒನ್ ಆಫ್ ದ ಬೆಸ್ಟ್ ಸ್ಟೇಟ್ಮೆಂಟ್ ಅದು ಸ್ಟೇಜ್ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಅದು ಮಾತಾಡ್ತಿದ್ದಂಗೆ ನಾನಲ್ಲಿ ಅಬ್ಸರ್ವ್ ಮಾಡಿದೆ, ಶಿವಣ್ಣ ಸಕ್ಕದಾಗಿ ಮಾತಾಡಿದ್ರಿ ಅಂತಂದ್ರು. ಈ ಪಾಯಿಂಟ್ ಹೆಂಗೆ ನಿಮ್ಗೆ ಸ್ಟ್ರೈಕ್ ಆಯಿತು ಅಂತ? ಅಂದರೆ ಅಣ್ಣವ್ರು ಹೇಳಿದ್ದು ಅಭಿಮಾನಿಗಳೇ ದೇವರು ಅಂತ. ಅಭಿಮಾನಿಗಳೇ ದೇವರು ಅನ್ನೋದನ್ನು ನೀವು ಹೇಳಿದ್ರಿ, ನೀವು ಕೊಟ್ಟ ಟಿಕೆಟಿಂದ ಸಿನಿಮಾ ನಡೀತಾ ಇದೆ ಅಂತ. ಒನ್ ಆಫ್ ದ ಫೈನೆಸ್ಟ್ ಸ್ಟೇಟ್ಮೆಂಟ್ ಅದು. ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲ, ಕನ್ನಡ ಫಿಲ್ಮ್ ಇಂಡಸ್ಟ್ರಿನ ಚಿಕ್ಕ ವಯಸ್ಸಿಂದ ಫಾಲೋ ಮಾಡ್ಕೊಂಡೇ ಬಂದಿದ್ದೀನಿ ನಾನು. ಈಗ ನಮ್ಮ ಇಂಡಸ್ಟ್ರಿದ ಮೊದಲನೇ ಸಿನಿಮಾ ಯಾವುದು, ಫಸ್ಟ್ ಕಲರ್ ಸಿನಿಮಾ ಯಾವುದು, ಅದೆಲ್ಲ ತುಂಬ ಕುತೂಹಲ ನನಗೆ ತಿಳ್ಕೊಳ್ಳೋದಕ್ಕೆ. ಸೊ ನಿಜ ಅಲ್ವಾ, ಟಿಕೆಟ್ ತಗೊಂಡ್ರೇ ಇಂಡಸ್ಟ್ರಿ ನಡೆಯೋದು.
ಅದ್ವೈತ್ ಅವ್ರೆ, ಅದ್ವೈತ್ ಸರ್ ಇಲ್ಲಿ ಇಲ್ಲಿ ಫ್ರಂಟಲ್ಲಿ ಅದ್ವೈತ್. ಅದೇ ಲೆನ್ಸ್ ತುಂಬ ಆಗಿನ ಕಾಲದ ಲೆನ್ಸ್ ಯೂಸ್ ಮಾಡಿದ್ರು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ. ಏನಿಲ್ಲ ಸರ್, ಈ ಸಿನಿಮಾ ಆ ಪ್ರಪಂಚದಲ್ಲಿ ನಾವು ಸೆಟ್ ಮಾಡಿರೋದ್ರಿಂದ ಆ ಕಾಲಘಟ್ಟವನ್ನು ಹಾಗೆ ತೋರಿಸ್ಬೇಕು ಅಂತ ಬಂದಾಗ ನಾನು ಮತ್ತೆ ಹೇಮಂತ್ ಇಬ್ರು ಹತ್ತತ್ರ ಒಂದು 18 ಬೇರೆ ಬೇರೆ ಥರದ ಲೆನ್ಸ್ಗಳನ್ನು ಟೆಸ್ಟ್ ಮಾಡಿ ಕೊನೆಗೆ ಆಗಿನ ಕಾಲದ ಇಡೀ ದೇಶದಲ್ಲಿರುವ ಒಂದೇ ಒಂದು ಸೆಟ್ ಲೆನ್ಸ್ ಅದು ಹೆಂಗೆಂಗೋ ಮಾಡಿ ಯಾರ್ಯಾರನ್ನು ಕೇಳಿ ಈಗಿನ ಕ್ಯಾಮ್ರಾಗೆ ಸೆಟ್ ಆಗ್ತಾ ಇತ್ತು. ಅದೇ ಈಗಿನ ಕ್ಯಾಮ್ರಾಗೆ ಸೆಟ್ ಆಗೋ ಹಾಗೇನೆ ಅದನ್ನ ಮಾಡಿಫೈ ಮಾಡ್ಕೊಂಡು ನಾವು ಬಳಸಿದೀವಿ ಈ ಸಿನಿಮಾಲಿ. ಹೇಮಂತ್ ಸರ್, ಶಿವಣ್ಣ, ಹೇಮಂತ್ ಸರ್ ಇಲ್ಲಿ ಕನ್ನಡದಲ್ಲಿ ಇಲ್ಲಿ ಅಣ್ಣ ಶಿವಣ್ಣ ಇಲ್ಲೇ ಮುಂದೆನೆ ಬಾಂಡ್ ಸಿನಿಮಾ ಅಂಡರ್ ಬಿಟ್ರೆ ಯಾರು ಇವತ್ತವರೆಗೂ ಮಾಡಿಲ್ಲ, ಯಾರು ಟಚ್ ಮಾಡೋಕ್ಕಾಗಿಲ್ಲ. ನಿಮ್ಗೆ ಎಷ್ಟು ಯಾಕೆಂದ್ರೆ ಅಪ್ಪಾಜಿ ಮಾಡಿದ ಸಿನಿಮಾಗಳು ನೋಡಿರ್ತೀರಾ, ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಈ ಪಾತ್ರನ ನಿಭಾಯಿಸ್ಬೇಕಾದ್ರೆ? ಅವನ್ ಆ್ಯಕ್ಚುಲಿ ಚಾಲೆಂಜಿಂಗ್ ಅನ್ನೋದಕ್ಕಿಂತ ನಾನು ಹೇಳಿದ್ ನಾವು ಪ್ರಿಯಾಂಕ್ ಅವ್ರು ಎಷ್ಟು ಒಳ್ಳೆ ಮಾತು ಹೇಳಿದ್ರು. ನಾವು ಬರೋ ನಾವು ಅಷ್ಟೇ ಬ್ಲ್ಯಾಂಕಾಗಿ ಹೋಗ್ಬೇಕು. ಎಷ್ಟೇ ವರ್ಷ ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಹೋಗ್ಬೇಕಾದ್ರೆ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬಿಟ್ರೆ ನಾವು ಅದೇ ಚೌಕಟ್ಟಲ್ಲಿ ಮಾಡಬೇಕಾಗುತ್ತೆ. ವೆನ್ ವಿ ಗೋ ಇನ್ ಸ್ಪಾಟ್ ಹೋಗ್ಬೇಕಾದ್ರೆ ಆ ಸೀನ್ ಕೇಳಬೇಕಾದ್ರೆ ಡೈರೆಕ್ಟರ್ ಮುಂದೆ ಆ ಸ್ಪಾಟ್ ಬೇರೆ ಥರ ಇರುತ್ತೆ. ಆಮೇಲೆ ಧನಂಜಯ ಇರ್ತಾರೆ, ಇಲ್ಲ ಪ್ರಿಯಾಂಕಾ ಮೋಹನ್ ಅವ್ರ ಕ್ಯಾರೆಕ್ಟರ್ ಇರುತ್ತೆ, ಇಲ್ಲಾಂದರೆ ಅದಿತಿ ಅವ್ರ ಕ್ಯಾರೆಕ್ಟರ್ ಇರುತ್ತೆ, ಎಷ್ಟೋ ಜನ ಕ್ಯಾರೆಕ್ಟರ್ಸ್ ಇರುತ್ತೆ. ಅವಾಗ ನಾವೇನು ಮಾಡ್ತೀವಿ, ಎಲ್ಲರಿಗೂ ನಾವು ಹೆಂಗೆ ಸ್ಪೇಸ್ ಕೊಡ್ತೀವಿ, ನಾವು ಹೆಂಗೆ ಮಾತಾಡಬೇಕು ಅದನ್ನು ಫಿಲಪ್ ಮಾಡ್ತಾ ಹೋಗ್ತಾರೆ ಡೈರೆಕ್ಟ್ರು. ಫಸ್ಟ್ ಬಂದ ತಕ್ಷಣ ನಿಜವಾಗಿ ಇವತ್ತು ವೇಷ ನಾವು ಅಷ್ಟು ಚೆನ್ನಾಗಿ ಕಾಣಿಸ್ತೀವಿ ಅಂದರೆ ಮೇಕಪ್ ಮ್ಯಾನ್ ನಾಣಿ ಅವರು ಭಾಳ ಅದ್ಭುತವಾಗಿ ಮಾಡ್ತಾರೆ. ಅವರು ರಾಜು ಅವರು ದ ವೇ ಹಿ ಕೀಪ್ಸ್ ದ ಮುಷ್ ಇರ್ಬೋದು, ಇದಿರ್ಬೋದು. ಆಮೇಲೆ ಕಾಸ್ಟ್ಯೂಮರು ಭರತ್ ಅವರು ದ ವೇ ಹಿ ಗೆಟ್ಸ್ ದ ಕಾಸ್ಟ್ಯೂಮ್ ಫಿಟ್ಟಿಂಗ್ ಇರ್ಬೋದು. ಆ್ಯಂಡ್ ಶೂ ಇಂದ ಹಿಡಿದು ಇಲ್ಲೊಂದು ಇದು ಬೇರೆ ಖರ್ಚಿಗೆ ಬೇರೆ ಇರ್ತಾರೆ, ಆ ಮ್ಯಾಚಿಂಗ್ ಇಂದ ಹಿಡಿದು ವೆನ್ ವಿ ಕಮ್ ಇನ್ಸ್ ನಮ್ಮನ್ನೇ ಬೇರೆ ರೂಪ ತೋರಿಸ್. ಅಲ್ಲಿಂದ ಬಂದ ಲೈಟ್ ಮ್ಯಾನ್ ಅವ್ರು ಲೈಟ್ ಮಾಡ್ತಾರೆ, ಲೈಟ್ ಮ್ಯಾನ್ ಅವ್ರು ನನ್ನ ಕರೆಕ್ಟಾಗಿ ಸರಿ ಇವ್ರು ಮಾಡ್ತಾರೆ. ನಾವು ಒಂದೊಂದ್ಸರಿ ಲೈಟ್ ಕಮ್ಮಿ ಸರ್, ಲೈಟ್ ಕಮ್ಮಿ ಆಗಿದೆ ಪರವಾಗಿಲ್ವಾ ಅಂತ ಸರ್ ಇಲ್ಲಿ ನೋಡಿ ಸರ್ ತೋರ್ಸಾಗ ಹೋಗ್ಬೇಕು ಕರೆಕ್ಟ್ ಅವ್ರವ್ರ ಜಾಬ್ ಅವ್ರವ್ರು ಮಾಡಬೇಕು, ನಮ್ಗೆ ಅದೆಲ್ಲ ಗೊತ್ತಿಲ್ಲ ಸರಿ. ಆವಾಗ ಅದು ಸೊ ಆ ರೀತಿ ಧನಂಜಯ ಅವರು ಪಕ್ಕದಲ್ಲಿ ಇರ್ತಾರೆ. ಹಾಗೆ ಇನ್ನೊಂದು ಇನ್ನೊಬ್ರು ಕ್ಯಾರೆಕ್ಟರ್ ಇದೆ, ಮರ್ತುಬಿಟ್ಟು ಅವ್ರ ಹೆಸರು, ಅವ್ರ ಕುಶಲ್. ಮೈ ಗಾಡ್ ಈಸ್ ಅ ವಂಡರ್ಫುಲ್ ಆ್ಯಕ್ಟರ್. ನಿಜವಾಗ್ಲೂ ಇನ್ನೊಬ್ಬ ನರಸಿಂಹರಾಜು ನೋಡ್ತೀರಾ ನೀವು, ಅಷ್ಟು ಅದ್ಭುತವಾಗಿ ಮಾಡ್ತಾರೆ ಅವರು. ಐ ವಾಸ್ ಸೋ ಹ್ಯಾಪಿ, ಫಾರ್ಗಾಟ್ ಟು ಸೇ. ನಿಜವಲ್ವೇ ಎಲ್ಲರೂ ಅಷ್ಟೇ ಮಾಡಿದವರು ಎಲ್ಲರೂ ತುಂಬ ಅದ್ಭುತವಾಗಿ ಮಾಡ್ತಾರೆ. ಸೊ ಅದರಿಂದ ನಾವು ಹೋದಾಗ ಪ್ಲೈನಾಗಿ ಹೋಗ್ಬಿಡ್ಬೇಕು. ನಾವು ಹೋಗಿದ ತಕ್ಷಣ ಎಲ್ಲ ಫಿಲಪ್ ಮಾಡಿ ಒಂದು ಖಾಲಿ ಹಾಳೆಯಲ್ಲಿ ಹೆಂಗೆ ಎಲ್ಲ ಬರೀತಾರೆ ಆ ರೀತಿ ಫಿಲಪ್ ಮಾಡಿ ಲಾಸ್ಟ್ಲಿ ಗುಡ್ಡ ಬ್ಯಾಡ ಅಂತ ಗೊತ್ತಾಯ್ತು ಲಾಸ್ಟ್ ಜನಗಳ ಹತ್ರ ಬಂದಾಗ ಅಷ್ಟೇ. ಹೇಮಂತ್ ಸರ್, ಇಲ್ಲಿ ನೀವು ಮ್ಯೂಸಿಕ್ ಈಗ ನೋಡ್ತದಂಗೆ ಅನ್ಸ್ತು, ಹಳೆ ಕಾಲದ ರೆಟ್ರೋ ಸ್ಟೈಲಲ್ಲಿ ಮಾಡಿದ್ದೀರಾ. ಮ್ಯೂಸಿಕ್ ಬಗ್ಗೆ ಹೇಳಿ. ಅದೇ ಮ್ಯೂಸಿಕ್ಕು ಅದೇ ಕಾಲಘಟ್ಟಕ್ಕೆ ತಕ್ಕಂತೆ ಮಾಡಕ್ಕೆ ಟ್ರೈ ಮಾಡ್ತಿದ್ದೀವಿ ಸರ್, ಆ ಎಲಿಮೆಂಟ್ಸ್. ಸೊ ಇವಾಗ ವರ್ಕಿಂಗ್ ಒಂದು ಸ್ಕೋರು ಹಾಡುಗಳ ಮೇಲೆ ವರ್ಕ್ ಮಾಡ್ತಿದ್ದೀವಿ ಸರ್. ಒಂದಷ್ಟು ಹಳೆಯ ಸಿನಿಮಾಗಳೆಲ್ಲ ನೋಡ್ತಾ ಇದ್ದಾರೆ ಕುತ್ಕೊಂಡು. ಎಸ್ ಅಫ್ಕೋರ್ಸ್, ಮುಂಚೆನೂ ನೋಡಿದ್ದೆ, ತುಂಬ ಇನ್ಸ್ಪೈರ್ ಮಾಡಿತ್ತು. ಸೊ ಆ ಅವಕಾಶ ನೋಡ್ತಿದ್ದೆ, ಆ ಒಂದು ಟಿಂಜಲ್ಲಿ ಮಾಡ್ಲಿಕ್ಕೆ ಆಗುತ್ತಾ ಅಂತ. ಸೊ ಇವಾಗ ಆ ಅವಕಾಶ ಸಿಕ್ಕಿದೆ ಹೇಮಂತ್ ಅವ್ರ ಥ್ರೂ. ಹೇಮಂತ್ ಸರ್ ಇಲ್ಲಿ ಹೇಮಂತ್ ಸರ್ ಇಲ್ಲಿ ಅದಿತಿ ಮತ್ತು ಲೈನ್ ಹಾಡು ಹೇಳಿಪ್ಪ ಇದರಿಂದ. ಆಡಿಯೋ ರಿಲೀಸ್ ಅದಕ್ಕೆ ಬೇರೆ ಮಾಡ್ತೀವಿ ಮೇಡಮ್. ನಾ ಇವಾಗ ಕೇಳಿಸ್ಕೊಳಕ್ ಇಷ್ಟ ಅದಕ್ಕೆ. ಇಲ್ಲ ಆಡಿಯೋ ರಿಲೀಸ್ ಫಂಕ್ಷನ್. ನಾನು ಬಳ್ಳಿಯ ಹೇಮಂತ್ ಅವರೇ, ಅದಿತಿ ಮತ್ತು ಪ್ರಿಯಾಂಕಾ ಅವರ ಕಾಸ್ಟಿಂಗ್ ಹೇಗಾಯ್ತು? ನೀವೇನಾದ್ರೂ ಸರಿಪೋದ ಶನಿವಾರ ಫಿಲಮ್ ಕುತ್ಕೊಂಡು ನೋಡಿದ್ರಾ? ಸೊ ಅವರಿಬ್ರು ಇದಾರ ಆ ಫಿಲಮ್ ಅಲ್ಲಿ, ಅದನ್ನ ನೋಡ್ಕೊಂಡು ಕಾಸ್ಟಿಂಗ್? ಇಲ್ಲ, ಅವ್ರು 3ನೇ ಸಿನಿಮಾ ಇದು ಒಟ್ಟಿಗೆ ಮಾಡ್ತಾ ಇರೋದು. ಇದಕ್ಕಿಂತ ಮುಂಚೆ ಕ್ಯಾಪ್ಟನ್ ಮಿಲ್ಲರ್ ಅಲ್ಲಿ ಅದಿತಿನೂ ಇದ್ದಾರೆ, ಪ್ರಿಯಾಂಕಾ ಅವರು ಇದ್ದಾರೆ. ಆ ಕಾರಣಕ್ಕಲ್ಲ, ನನ್ನ ಇಂಡಿಪೆಂಡೆಂಟ್ಲಿ ಫ್ಯಾನ್ಸ್ ಆಫ್ ಬೋತ್ ದೇರ್ ವರ್ಕ್ಸ್. ಅರುವಿ ತುಂಬ ವರ್ಷಗಳ ಹಿಂದೆ ನೋಡಿದ್ದೆ, ಇಸ್ ಅ ಫ್ಯಾಬ್ಯುಲಸ್ ಆ್ಯಕ್ಟರ್. ಆ್ಯಂಡ್ ಪ್ರಿಯಾಂಕಾ ಅವ್ರದ್ದು ಸರಿಪೋದ ನೋಡಿದ್ದೆ ನಾನು. ಆಮೇಲೆ ಸೈಮಾ ಅವಾರ್ಡಲ್ಲಿ ಅವ್ರನ್ನ ಮೀಟ್ ಮಾಡಿದ್ದೆ. ನಂಗೆ ಅವರು ಕನ್ನಡದಲ್ಲಿ ಮಾತಾಡಿದಾಗ ಐ ವಾಸ್ ಲೈಕ್, ಓ ನಮ್ಮವರೇ ಇವರು ಅಂತ. ಸೊ ತುಂಬ ಒಳ್ಳೆ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡೋ ಆಪ್ಷನ್ ಅಂದರೆ ಅವಕಾಶ ಸಿಕ್ಕಿದಾಗ ತಗೊಳ್ಳದೇ ಇರೋದು ನನ್ನ ಮೂರ್ಖತನ ಆಗುತ್ತೆ. ಸೊ ದಟ್ ವಾಸ್ ದ ಥಿಂಕಿಂಗ್ ಬಿಹೈಂಡ್ ಇಟ್. ಸರ್, ಇಂಡಸ್ಟ್ರಿ ಫೇಸ್ ಮಾಡ್ತಾ ಇರುವಂತಹ ಚಾಲೆಂಜಿಂಗ್ ಟೈಮ್ಸ್ ಬಗ್ಗೆ ಆಗಲೇ ಪ್ರೊಡ್ಯೂಸರ್ಗೊಬ್ರು ನಮ್ಮ ಕೊಲ್ಲಿಗೆ ಕೇಳಿದ್ರು. ನಿಮಗೆ ಅಂದರೆ ಈ ಸಿನಿಮಾ ಯಾವಾಗ ಬಿಡುಗಡೆ ಮಾಡಬೇಕು ಅಂತ ಇದೆ, ಆ್ಯಂಡ್ ಪ್ರೊಡ್ಯೂಸರ್ ಹೇಳಿದಾಗೆ ಕಂಟಿನ್ಯೂಸ್ ಆಗಿ ಒಳ್ಳೊಳ್ಳೆ ಸಿನಿಮಾ ಬರದೇ ಇರುವಾಗ ಆಡಿಯನ್ಸ್ ಕೂಡ ನಂಬಿಕೆ ಕಳ್ಕೊಂಡು ಬಿಡ್ತಾರೆ. ಒಳ್ಳೆ ಸಿನಿಮಾ ಬಂದಾಗ ಅದನ್ನು ನೋಡೋಕ್ಕೆ ಬರಲ್ಲ ಆ್ಯಕ್ಚುಲಿ.
ಸೊ ಇದನ್ನ ಹೆಂಗೆ ನೀವು ಟ್ಯಾಕಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಇಲ್ಲ ಸರ್, ನನ್ನ ಅಭಿಪ್ರಾಯದಲ್ಲಿ ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಆಡಿಯನ್ಸ್ದು 2.5 ಗಂಟೆನ ನಾವು ತುಂಬ ಸೀರಿಯಸ್ ಆಗಿ ತೊಗೊಂಡು ಅದ್ರ ತಕ್ಕಂಗೆ ನಾವು ಕೆಲಸ ಮಾಡಿದ್ರೆ ಆಡಿಯನ್ಸ್ ಬರ್ತಾರೆ ಅನ್ನೋದು ನನ್ನ ನಂಬಿಕೆ. ಬಟ್ ಸಿನಿಮಾ ಗೆಲ್ಲಕ್ಕೆ ಸೋಲಕ್ಕೆ ತುಂಬ ದೊಡ್ಡ ಲಕ್ಕು ಮ್ಯಾಟ್ರ್ ಆಗುತ್ತೆ. ಕೆಲವೊಮ್ಮೆ ಮಳೆ ಜೋರಾಗಿ ಬರ್ಬೋದು, ಸಿನಿಮಾ ಚೆನ್ನಾಗಿರ್ಬೋದು, ಬಟ್ ಹೋಗ್ಬೇಕಂತ ಆಸಕ್ತಿನೂ ಇರುತ್ತೆ, ಬಟ್ ಮಳೆ ಜೋರಾಗಿರುತ್ತೆ. ಒಂದು ಕುಟುಂಬಕ್ಕೆ ಹೋಗೋಕೆ ಆಗದೆ ಇರ್ಬೋದು ಸಿನಿಮಾಗೆ. ಧನಂಜಯ್, ಅದು ಎಲ್ಲರಿಗೂ 250 ಸಿನಿಮಾದಲ್ಲಿ ಎಲ್ಲ ಇಂಡಸ್ಟ್ರಿಲೂ ಪ್ರಾಬ್ಲಮ್ ಮುಂಚೆಯಿಂದನೂ ಇದೆ, ಇವತ್ತಿಗೂ ಇದೆ. ಸೊ ಐ ಡೋಂಟ್ ಥಿಂಕ್ ಅದೇನು ನಾವು ನಮ್ಮ ಕೆಲಸಗಳನ್ನ ನಾವು ಕರೆಕ್ಟಾಗಿ ಮಾಡ್ತಾ ಇದ್ದೀವಿ. ರಿಲೀಸ್ ಪರ್ಸ್ಪೆಕ್ಟಿವ್ ನಿರ್ಮಾಪಕರು ಡಿಸೈಡ್ ಮಾಡ್ತಾರೆ. ಸಿನಿಮಾ ಇನ್ನೊಂದು ಭಾಗ ಇದೆ ಶೂಟಿಂಗ್ ಮಾಡೋಕ್ಕೆ, ಸೊ ಅದು ಮಾಡ್ತಾ ಇದ್ದೀವಿ ಈ ಬರೋ ತಿಂಗಳಲ್ಲಿ. ಸೊ ಈ ತಿಂಗಳೇ ಸೊ ಐ ಥಿಂಕ್ ಸಿನಿಮಾ ರೆಡಿ ಮಾಡಿ ವಿಲ್ ಫೈಂಡ್ ಅ ಗುಡ್, ಅಂದರೆ ತುಂಬ ಅಚ್ಚುಕಟ್ಟಾಗಿ ಜನಕ್ಕೆ ತಲುಪಿಸ್ಬೇಕು. ಸಿನಿಮಾ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಷ್ಟೇ ಚೆನ್ನಾಗಿ ಅದರ ಪ್ರಚಾರ ಆಗಬೇಕು. ಪ್ರತಿ ಒಂದು ಭಾಗನೂ ತುಂಬ ಇಂಪಾರ್ಟೆಂಟ್ ಅಂತ ನಂಬಿರೋಂಥ ತಂಡ, ಪ್ರೊಡ್ಯೂಸರ್. ಸೊ ತಲುಪಿಸ್ತೀವಿ ಜನಕ್ಕೆ ಕರೆಕ್ಟ್ ಟೈಮ್ ನೋಡಿಕೊಂಡು ಅನ್ನೋದು ನಮ್ಮ ಪ್ಲ್ಯಾನ್. ಧನಂಜಯ್, ಟೀಸರ್ ನೋಡಿದ್ರೆ ಟು ಬಿ ದ ಡೇಂಜರಸ್ ಜೋಕರ್ ಅಂತ ಅನ್ಸುತ್ತೆ. ಮತ್ತೆ ಅಷ್ಟು ಇನ್ನೋಸೆಂಟ್ ಆಗಿ ಕಾಣ್ತಾ ಇದ್ದೀನಿ, ಇನ್ನಸೆಂಟ್ ಎದುರ್ಕೊಂಡು ಅಮ್ಮ 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 ಅಂತ ಇದ್ದೀನಿ. ನೀವು ನೋಡಿದ್ರೆ ಜೋಕರ್ ಅಂತ ಅದು ನಮಗ್ ನಗ್ಸಕ್ಕೆ, ಬಟ್ ದೇರ್ ಇಸ್ ಅನ್ ಅದರ್ ಶೇಡ್. ಸೊ ಅದಕ್ಕೆ ಡೇಂಜರಸ್ ಜೋಕರ್ ಅಂತ ಕೇಳಿದ್ದು. ಇಲ್ಲ, ಹಂಗೆಲ್ಲ ಏನಿಲ್ಲ. So there's a double shaded or the double role? ಇಲ್ಲ, ಹಂಗೆ ಆ ಥರದ್ದೇನಿಲ್ಲ. ಟೀಸರ್ ಮೇಡಮ್, ಫಿಲಮ್ ರಿಲೀಸ್ ಆಗಲಿ. ಅದೇ ನಾವು ಒಂದ್ ಸ್ವಲ್ಪ ಟೀಸ್ ಮಾಡ್ತಾ ಇದೀವಿ ಸರ್. ನಾವು ಒಂದ್ ಸ್ವಲ್ಪ ಇಲ್ಲಿಂದಾನೇ ನಾವು ಇನ್ವೆಸ್ಟಿಗೇಟ್ ಮಾಡ್ಬೇಕಲ್ಲ. ಅದು ಆಪರೇಷನ್, ನಾವು ಒಂದ್ ಸ್ವಲ್ಪ ಆಪರೇಷನ್ ಮಾಡ್ತಾ ಇದೀವಿ. ಜರ್ನಲಿಸಂ ಬೇರೆ ಮೇಡಮ್, ಫಿಲ್ಮ್ ಜರ್ನಲಿಸಂ. ನೀವು ಆಪರೇಷನ್ ಅಂತ ಇಟ್ಟಿದ್ರಲ್ಲ, ನಾವು ಒಂದ್ ಸ್ವಲ್ಪ ಆಪರೇಷನ್ ಮಾಡ್ತಾ ಇದೀವಿ. ಫಿಲ್ಮ್ ರಿಲೀಸ್ ಆದ್ಮೇಲೆ ಮಾಡಿ ಮೇಡಮ್, ದಯವಿಟ್ಟು. ಇವಾಗಿನ ಇನ್ನೊಂದು ಹೇಮಂತ್ ಅವ್ರಿಗೆ ಒಂದು ಪ್ರಶ್ನೆ ಸರ್. ನಿಮಗೂ ಈ ವಿಂಟೇಜ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅನ್ಸುತ್ತೆ. ಫ್ರಮ್ ಟೈಟಲ್ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟಾಗಲಿ ಅಥವಾ ಸಪ್ತಸಾಗರದಲ್ಲಿ ನೀವು ಹಾಲು ಜೇನು ನೆನೆಸ್ಕೊಂಡ್ರಿ ಅಂದರೆ, ಇವಾಗ ಆಪರೇಷನ್ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಅಂದಾಗ ಅಣ್ಣವರ ಸಿನಿಮಾ ನೆನೆಸ್ಕೊಂಡ್ರಿ. ನೀವಂತೀರ ಅಂದರೆ ಡು ಯು ವ್ಯಾಲ್ಯೂ ದ ಪಾಸ್ಟ್ ವರ್ಕಾ ಅಥವಾ ಓಲ್ಡ್ ಕ್ಲಾಸಿಕ್ಸ್ ಥರ ಫಿಲ್ಮ್ ಬಂದರೆ ಸೇಫ್ ಬೆಟ್ ಅಂತ ಅನ್ಸುತ್ತೆ ನಿಮಗೆ? ಇಲ್ಲ ಮೇಡಮ್, ಐ ಬಿಲೀವ್ ವಿ ಹ್ಯಾವ್ ಟು ಸ್ಟ್ಯಾಂಡ್ ಆನ್ ದ ಶೋಲ್ಡರ್ ಆಫ್ ಜಾಯಿಂಟ್ಸ್ ಟು ಟೇಕ್ ಸ್ಟೆಪ್ ಫಾರ್ವರ್ಡ್ ಇನ್ ಲೈಫ್. ನಾವು ಏನಿದ್ದೀವಿ ಇವತ್ತು, ಇದಕ್ಕಿಂತ ಮುಂಚೆ ತುಂಬ ಹಿಂದೆ ಸಿನಿಮಾ ಮಾಡೋಕ್ಕೆ ತುಂಬ ಕಷ್ಟ ಇರಬೇಕಾದ್ರೆ ತುಂಬ ಜನ ಬಂದು ಸಿನಿಮಾ ಮಾಡಿದ್ದಕ್ಕೆ ಇವತ್ತೊಂದು ಇಂಡಸ್ಟ್ರಿ ಅಂತ ಆಗಿರೋದು. ಸೊ ಅದಕ್ಕೆ ವಿ ಶುಡ್ ಆಲ್ವೇಸ್ ಬಿ ರೆಸ್ಪೆಕ್ಟ್ಫುಲ್ ಆ್ಯಂಡ್ ವಾಕ್ ಕೀಪಿಂಗ್ ಇನ್ ಮೈಂಡ್ ಅಬೌಟ್ ದೇರ್ ಗ್ರೇಟ್ನೆಸ್. ಏನಕ್ಕೆ ಇದು ಕೇಳಿದ್ರೆ ಅಂದರೆ ಇವತ್ತೆಲ್ಲರೂ ಹೊಸ ಸಿನಿಮಾ ನೋಡೋ ಒಂದು ಉತ್ಸಾಹದಲ್ಲಿರ್ತಾರೆ. ದೇ ಒಬ್ಸೆಸ್ ವಿತ್ ನ್ಯೂ ಟೆಕ್ನಾಲಜಿ ಹಾಗೆ. ಬಟ್ ಹೇಮಂತ್ ಎಲ್ಲೋ ತುಂಬ ಓಲ್ಡ್ ಕ್ಲಾಸಿಕ್ಸ್ನೇ ನೋಡ್ಕೊಂಡು ಬರ್ತಾ ಇದ್ದಾರೆ ಅಂತ. ಎಷ್ಟು ಓಲ್ಡ್ ಸಿನಿಮಾ ನೋಡ್ತೀರಾ ನೀವು? ಎಷ್ಟು ಹಳೆ ಕಾಲದ ಸಿನಿಮಾ ನೋಡ್ತಾ ಇರ್ತೀರಾ ನೀವು ಅಂತ? ಇಲ್ಲ, ಆ ಥರ ಏನಿಲ್ಲ. ಐ ಸ್ಟೂಡೆಂಟ್ ಆಫ್ ಫಿಲ್ಮ್, ಸೊ ಎಲ್ಲ ಥರ ಸಿನಿಮಾಗಳನ್ನೂ ನೋಡ್ತೀನಿ. ತುಂಬ ಸಿನಿಮಾ ಬಗ್ಗೆ ಕಲ್ತಿದ್ದೀನಿ ಬಿಕಾಸ್ ಆಫ್ ಆಲ್ ದ ಕ್ಲಾಸಿಕ್ಸ್. ಸೊ ಕ್ಲಾಸಿಕ್ಸ್ ಯಾವತ್ತೂ ತುಂಬ ಇಂಪಾರ್ಟೆಂಟ್, ಅದಕ್ಕೆ ಅದು ಕ್ಲಾಸಿಕ್ಸ್ ಅಲ್ಲ. ಸೊ ಅದರಿಂದ ತುಂಬ ಇನ್ಸ್ಪಿರೇಷನ್ ಕಂಡ್ಕೊಂಡಿದ್ದೀನಿ ನನ್ನ ಕೆರಿಯರಲ್ಲಿ. ಬಟ್ ಈ ಸಿನಿಮಾ ಇಸ್ ಆ್ಯಕ್ಚುಲಿ ವೆರಿ ಮಾಡರ್ನ್. ಮುಂದೆ ಹೋಗ್ತಾ ಗೊತ್ತಾಗಲ್ಲ. ಅಲ್ಲ, ಬಟ್ ಅದರ ಲಾರ್ಜ್ ಸ್ಕೇಲಲ್ಲಿ ಆ್ಯಕ್ಷನ್ಗೆ ಇಳಿದಿದ್ದೀರಾ ನೀವು. ಹೇಮಂತ್ ಆ್ಯಂಡ್ ಆ್ಯಕ್ಷನ್ ನಮಗೆ ಒಂಥರ ಥಿಂಕ್ ಮಾಡೋಕ್ಕೆ ವಿಷನ್ ಒಂಥರ ಡಿಫ್ರೆಂಟ್ ಆಗಿರ್ತದೆ ನಮಗೆ. ಇಲ್ಲ, ಇದ್ರಲ್ಲಿ ತುಂಬ ಆ್ಯಕ್ಷನ್ ಇದೆ, ಅದಕ್ಕೆ ಅಷ್ಟೇ ಎಮೋಷನ್ನು ಇದೆ. ಓಕೆ. ಸೊ ಐ ಎಂಜಾಯ್ ಆ್ಯಕ್ಷನ್. ನಾನು ಸಪ್ತ ಮಾಡ್ಬೇಕಾರೆ ಸೈಡ್ ಬಿ ಫೈಟ್ ಸೀಕ್ವೆನ್ಸ್ ಮಾಡ್ಬೇಕಾರೆ ಒಂದು ಮಚ್ಚಿಡ್ಕೊಂಡು ರಕ್ಷಿತ್ ಕೈಲಿ ಒಂದು ಎಂಟ್ರಿ ಇದೆ ಶಾರ್ಟಲ್ಲಿ. ಅದು ಶಿವಣ್ಣನ ಜ್ಞಾಪಿಸ್ಕೊಂಡೇ ತೆಗ್ದಿದ್ದು ಶಾರ್ಟ್. ಅದು ಶಿವಣ್ಣನ ಶಾರ್ಟ್ ಅಂತಾರೆ ತೆಗ್ದಿದ್ದದು. ಸೊ ಅವ್ರ ಜೊತೆ ಆ್ಯಕ್ಷನ್ ಮಾಡೋಕ್ಕೆ ಸಿಗ್ತಾ ಇರೋದು ಇಸ್ ಅನ್ ಅಮೇಝಿಂಗ್ ಥಿಂಗ್. ಆ್ಯಂಡ್ ಆ್ಯಕ್ಷನ್ ಇಸ್ ಅಮೇಝಿಂಗ್. ವಿಕ್ರಮ್ ಮೋರ್ ಮಾಸ್ಟರ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ನಮ್ಮೆಲ್ಲ ಫಿಲ್ಮ್ದು ಸ್ಟಂಟ್ಸ್ ಅವರೇ ಮಾಡಿರೋದು. ತುಂಬ ಒಂದು ಅದ್ಭುತವಾದ ತಂಡ ಇದೆ ಸ್ಟಂಟ್ಸ್ ಮಾಡೋಕ್ಕೆ. ಆ್ಯಂಡ್ ನಾವು ಸಾಂಗಲ್ಲೂ ಸ್ಟಂಟ್ಸ್ ಮಾಡಿದ್ದೀವಿ. ಸೊ ತುಂಬ ಸ್ಟಂಟ್ಸ್ ಇದೆ ಸಿನಿಮಾಲಿ. ಫುಲ್ ಮಾಸ್ ಡೈರೆಕ್ಟರ್ ಹೇಮಂತ್ ರಾವ್ನ ನೋಡ್ತೀರಾ? ಹೌದಾ? ಧನಂಜಯ್
ಈ ಸಿನಿಮಾ ಅಂದ್ರೆ ಡೈರೆಕ್ಟರ್ ಬಗ್ಗೆ ಡೈರೆಕ್ಟರ್ ಜೊತೆ ಕೆಲಸ ಮಾಡೋದಕ್ಕೆ ಸಾಕಷ್ಟು ಅಂದ್ರೆ ಆಗ್ಲೇ ಚೆನ್ನಾಗಿ ಮಾತಾಡ್ರಿ, ಅಲ್ಲೊಂದಾಟ ಇಲ್ಲೊಂದಾಟ ಈ ಆಟ ಅಂತ. ಸೊ ಈ ಆಪರೇಷನ್ ಡ್ರೀಮ್ ಥಿಯೇಟ್ ಆಟದಲ್ಲಿ ಹೇಮಂತ್ ರಾವಿಂದ ಏನು ಕಲ್ತ್ಕೊಂಡ್ರಿ, ಏನೇನು ಕಲಿಯೋದಕ್ಕೆ ಸಿಕ್ತು? ಅಂದರೆ ಐ ಥಿಂಕ್ ಇವಾಗ ಅವ್ರು ಹೇಳಿದ್ರಲ್ಲ ಸಿನಿಮಾ ಸ್ಟೂಡೆಂಟ್ ಅಂತ, ಎಲ್ಲ ಸಿನಿಮಾಗಳಿಂದನೂ ಕಲಿಯೋದಿರುತ್ತೆ. ನಾನು ಆಗಲೇ ಹೇಳಿದೆ, ಪ್ರತಿಯೊಬ್ಬ ನಿರ್ದೇಶಕರಿಂದನೂ ಪ್ರತಿಯೊಂದು ಸಿನಿಮಾ ಪ್ರೋಸೆಸ್ಸಲ್ಲೂ ಕಲಿಯೋದಿರುತ್ತೆ. ಹಾಗೆ ಡೆಫಿನೆಟ್ಲಿ ಹೇಮಂತ್ ಹತ್ರನೂ ಕೂಡ ಅಂದರೆ ಇಲ್ಲಿ ಅಂದರೆ ಅಷ್ಟೊಳ್ಳೆ ಟೀಮ್ ಕಟ್ಕೊಂಡು ಪ್ರತಿಯೊಬ್ಬರದ್ದು ಪೊಟೆನ್ಷಿಯಲ್ಗಳನ್ನೂ ಅದ್ಭುತವಾಗಿ ಯೂಸ್ ಮಾಡಿಕೊಂಡು ಬಹಳ ಚೆನ್ನಾಗಿ ಸಿನಿಮಾನ ಕಟ್ತಾರೆ. ಅವ್ರ ಕ್ರಾಫ್ಟು, ಅವ್ರ ವರ್ಕಿಂಗ್ ಸ್ಟೈಲ್ ಬೇರೆ ಇದೆ. ಐ ಥಿಂಕ್ ಯಾರಾದರೂ ನಿರ್ದೇಶಕರಾಗಬೇಕು ಅಂತೇಳಿ ಇವಾಗ ಆ್ಯಕ್ಟ್ರ್ಗಳಾಗಬೇಕು ಅಂತ ಇಂಡಸ್ಟ್ರಿಗೆ ಬರೋರು ಹೆಂಗೆ ಒಂದಿಷ್ಟು ನಟರುಗಳು ಅದನ್ನೆಲ್ಲ ನೋಡಿ ಕಲಿಯೋಕ್ಕೆ ಅವಕಾಶ ಇದೆಯೋ ಹಾಗೆ ಹೇಮಂತ್ ರಾವ್ ಸಿನಿಮಾ ಅಂದಾಗ ಡೆಫಿನೆಟ್ಲಿ ನಿರ್ದೇಶಕರುಗಳಿಗೆ ಅದೆಲ್ಲ ಡೆಫಿನೆಟ್ಲಿ ಒಂದು ಒಳ್ಳೆ ಕೇಸ್ ಸ್ಟಡಿನೇ. ಅವ್ರದ್ದು ಈಗ ಬಂದಿರೋ ಸಿನಿಮಾಗಳಿರ್ಬೋದು ಅಥವಾ ಈಗ ಬರ್ತಿರೋ 666 ಇರ್ಬೋದು. ನಾನು ತುಂಬ ಕಡೆ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಅಂದರೆ ಒಂದು ಸಿನಿಮಾನ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಶೂಟ್ ಮಾಡ್ಬೋದು, ಎಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ಬೋದು ಅನ್ನೋದಕ್ಕೆ ಹೇಮಂತ್ ಅವ್ರ ಹತ್ರ ವರ್ಕ್ಶಾಪ್ ತೊಗೊಬನ್ನಿ ಅಂತ ನನ್ನ ಫ್ರೆಂಡ್ಸಿಗೆ ಎಷ್ಟೊಂದು ಜನಕ್ಕೆ ಹೇಳ್ತಾ ಇರ್ತೀನಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಸಿನಿಮಾನ ಬರೆಯೋದು ಒಂದು ಅದ್ಭುತ, ಅದೊಂದು ಬೇರೆ ಇದಾದರೆ ಸಿನಿಮಾ ಎಕ್ಸಿಕ್ಯೂಟ್ ಮಾಡೋದಿದೆಯಲ್ಲ ಅದು ಬಹಳ ಕಷ್ಟದ ಕೆಲಸ. ಅದು ಅಷ್ಟು ಈಸಿ ಅಲ್ಲ. ಅದು ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಆಗುತ್ತೆ. ಅದು ಅಷ್ಟು ಚೆನ್ನಾಗಿ ಅದು ನಿರ್ಮಾಪಕನಿಂದ ಹಿಡಿದು ನಟರಿಂದ ಹಿಡಿದು ಎಲ್ರಿಗೂ ಕೆಲಸ ಈಸಿ ಆಗುತ್ತೆ. ಸೊ ಆ ವಿಷಯದಲ್ಲಿ ಹೇಮಂತ್ ಈಸ್ ಅಮೇಝಿಂಗ್. ಪ್ಲ್ಯಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಭಾಳ ಬ್ಯೂಟಿಫುಲ್ಲಾಗಿ ಮಾಡ್ತಾರೆ. ಆ್ಯಂಡ್ ಪ್ರತಿ ಸರಿನೂ ಅದೇನೋ ಒಂದು ಆ ರೆಗ್ಯುಲರ್ ಫಾರ್ಮ್ಯಾಟ್ನ ಬ್ರೇಕ್ ಮಾಡಿ ಹೊಸದನ್ನೇನೋ ಕಟ್ಟಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ದಟ್ ಈಸ್ ಬ್ಯೂಟಿಫುಲ್. ಓಕೆ, ವೈಶಾಖ್ ಅವರೇ, ಒಂದೇ ನಿಮಿಷ. ರವಿ ಸರ್, ಒಂದೇ ನಿಮಿಷ. ಕೊನೆಯ 2 ಒಂದೇ ಪ್ರಶ್ನೆ ವೈಶಾಖ್ ಅವ್ರಿಗೆ. ನಿಮ್ದು ಒಂದು, ಇನ್ನೊಂದು ಯಾರ್ದು ಕೊನೆಯದು? ವೈಶಾಖ್ ಇಲ್ಲಿ ವೈಶಾಖ್, ಬಹುಶಃ ಒಬ್ಬ ನೆಚ್ಚಿನ ನಟನಿಗೆ ಆಸ್ ಎ ಪ್ರೊಡ್ಯೂಸರ್ ಆಗಿ ಸಿನಿಮಾ ಮಾಡೋದು ಬಹುಶಃ ತುಂಬ ವಿರಳ ಅನ್ಸುತ್ತೆ. ಅದು ಶಿವಣ್ಣನಿಗೆ ನೀವು ಮಾಡ್ತಿರೋದು. ಶಿವಣ್ಣ ಅವರ ಅಷ್ಟು ಸಿನಿಮಾಗಳೇ ಬಹುಶಃ 130, 135, ಹತ್ತತ್ರ 150 ಆಗ್ತಾ ಇದೆ. ಯಾವ ಸಿನಿಮಾ ನಿಮಗೆ ಶಿವಣ್ಣ ಅವ್ರದ್ದು ಪದೇ ಪದೇ ಕಾಡುತ್ತೆ, ಅವ್ರ ಅಭಿನಯ ಮಾಡಿರೋದು? ಇನ್ಸ್ಪೆಕ್ಟರ್ ವಿಕ್ರಮ್ ನನ್ನ ಫೇವ್ರೆಟ್ ಫಿಲ್ಮ್. ಡಾಲಿ ಸರ್. ಹೇಮಂತ್ ಸರ್. ಓಕೆ, ಇನ್ನೊಂದು ಅನೌನ್ಸ್ಮೆಂಟ್ ಇದೆ. ಇಲ್ಲಿ ಶೋ ಸ್ಟಾರ್ಟ್ ಮಾಡಬೇಕು, ಹಾಗಾಗಿ ಲಾಸ್ಟ್ ಪ್ರಶ್ನೆ ದಯವಿಟ್ಟು. ಧನಂಜಯ್ ಸರ್, ನಮಗೆ ಟಗರು ಅಂತ ನೆನಪಾದ ತಕ್ಷಣ ಟಗರು ಶಿವ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೋ ಅದಕ್ಕಿಂತ ಡಾಲಿ ಅವರು ಅಷ್ಟು ಇಂಪಾರ್ಟೆಂಟ್ ಆಗ್ತಾರೆ. ಬಟ್ ಈ ಸಿನಿಮಾ ಪ್ರಶಾಂತ್ ಅವರು ಎಷ್ಟು ಇಂಪಾರ್ಟೆಂಟ್ ಆಗ್ತಾರೋ ಅದಕ್ಕೂ ಮೀರಿದಂಥ ಇಂಪಾರ್ಟೆಂಟು ಶಂಕರ್ ಆಗ್ತಾರೆ ಅಂತ ನನಗೆ ಕಾಣಿಸ್ತಾ ಇದೆ. ಸೊ ಆ ಪಾತ್ರಗಳು ಯಾಕೆ ಅಂದರೆ ನೀವು ಡಬಲ್ ಶೇಡ್ ಮಾಡಿದ್ದೀರಾ ಅನ್ನೋದು ನನ್ನ ಡೌಟು. ಇರ್ಬೋದಾ ಸರ್? ಇಲ್ಲ, ಎಲ್ಲ ಆ್ಯಕ್ಚುಲಿ ಪ್ರಕಾಶ್ ಇದ್ರೇ ಆಪರೇಷನ್ ಡ್ರೀಮ್ ಥಿಯೇಟ್ರ್ ಆಗಕ್ಕೆ ಸಾಧ್ಯ. ಇಲ್ಲಾಂದರೆ ಅದಾಗಕ್ಕೆ ಸಾಧ್ಯನೇ ಇಲ್ಲ. ಐ ಥಿಂಕ್ ದಟ್ಸ್ ದ ಮೇಜರ್ ರೋಲ್ ಆ್ಯಕ್ಚುಲಿ. ನಿಮಗೆ ಈ ಸಿನಿಮಾ ಕತೆ ಕಟ್ಟಿರೋದೇ ಪ್ರಕಾಶ್ ಪಾತ್ರದ ಮೂಲಕನೇ ಅದು ಕತೆ ಶುರುವಾಗಿರೋದು. ಅದನ್ನೇ ಅವ್ರು ಆಗಲೇ ಹೇಳಿದ್ದು. ಆ್ಯಂಡ್ ಐ ಥಿಂಕ್ ಯಾವ ಸಿನಿಮಾದಲ್ಲೂ ಇದು ಸಣ್ಣ ಪಾತ್ರ, ಇದು ದೊಡ್ಡ ಪಾತ್ರ, ಇದಕ್ಕಿಂತ ಸಣ್ಣ ಪಾತ್ರ ದೊಡ್ಡ ಪಾತ್ರ ಹಂಗಿರಲ್ಲ. ಎಲ್ಲ ಪಾತ್ರಗಳು ವಿಜೃಂಭಿಸಿದ ಸಿನಿಮಾಗಳೇ ಇವತ್ತರೆಗೂ ಸೂಪರ್ ಡೂಪರ್ ಹಿಟ್ ಆಗಿರೋದು. ನೀವು ಯಾವ್ದಾದ್ರು ಸಿನಿಮಾ ತಗೊಳ್ಳಿ, ಎಲ್ಲ ಪಾತ್ರಗಳು ವಿಜೃಂಭಿಸಿರ್ತವೆ. ಸೊ ಆಗಲೇ ಶಿವಣ್ಣ ಹೇಳ್ದಂಗೆ ಈ ಆಪರೇಷನ್ ಡ್ರೀಮ್ ಥಿಯೇಟ್ರಲ್ಲಿ ಬರೋ ನಮ್ಮ ತಕ್ಷವರ್ಧನ್ ಒಬ್ಬ ಚಿಕ್ಕ ಹುಡುಗನಿಂದ ಹಿಡಿದು ಯಶ್ ಶೆಟ್ಟಿ ಅವರಿಂದ ಹಿಡಿದು ಈಗ ಕುಶಾಲು, ಹಿಂಗೆ ಭಾಳಷ್ಟು ಜನ ಕಲಾವಿದರು ದಂಡಿದೆ. ಎಲ್ಲರೂ ಬಹಳ ಅದ್ಭುತವಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಇವನ್ ಪ್ರಿಯಾಂಕ್ ಅವ್ರ ಪಾತ್ರ ಇರಲಿ, ಎಲ್ಲರ ಪಾತ್ರನೂ ಭಾಳ ಇಂಪಾರ್ಟೆಂಟ್, ಎಲ್ಲವೂ ಭಾಳ ಇಂಪಾರ್ಟೆಂಟ್. ಪ್ರಿಯಾಂಕ್ ಅವ್ರ ಪಾತ್ರ ನಿಮ್ಮ ಶಂಕರ್ ಅಂತ ಕರೆದಾಗ ಒಂದು ಶೇಡಲ್ಲಿ ತಿರುಗ್ತಿರಲ್ಲ, ಆ ನಟರಾಕ್ಷಸ ಮತ್ತೆ ಕಾಣಿಸ್ತಾನ ಅಂತ, ಡಬಲ್ ನಟರಾಕ್ಷಸ ಆಗ್ಬೋದು. ಇಲ್ಲ, ಅದು ನಾನು ಆ್ಯಕ್ಚುಲಿ ಅದನ್ನ ನೀವು ನಿರ್ದೇಶಕರು ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡಿ ಡಿಸ್ಕಸ್ ಮಾಡಬೇಕು. ಅವರು ಯಾಕೆ ನೀವೆಲ್ಲ ಏನು ಅನ್ಕೊಳ್ಳಿ ಅಂತ ಏನೇನು ಶೂಟ್ ಮಾಡಿರ್ತಾರೆ ಅಂತೆಲ್ಲ ನೀವು ಯೋಚನೆ ಮಾಡಿ ಪ್ಲಾನ್ ಮಾಡಿದ್ರೆ ಮೋಸ್ಟ್ಲಿ ಕರೆಕ್ಟ್ ಆನ್ಸರ್ ಸಿಗುತ್ತೆ. ನನ್ನ ಕೇಳಿದ್ರೆ ಸಿಗಲ್ಲ ಅದು. ಹೇಮಂತ್ ಸರ್, ತ್ರಿಷಾ ಅಂತ ಸಂಪೂರ್ಣ ನ್ಯೂಸ್ ಇಂದ ಸರ್. ಸಂಪೂರ್ಣ ಅವರಿಗೆ ಕೊನೆಯ ಸಂಪೂರ್ಣ ಪ್ರಶ್ನೆ ದಯವಿಟ್ಟು. ಸರ್, ನಿಮ್ಮ ಸಿನಿಮಾ ಟೈಟಲ್ಗಳು ಯಾವಾಗ್ಲೂ ಡಿಫ್ರೆಂಟ್ ಆಗೇ ಇರುತ್ತೆ.
ಈ ತರದೊಂದು ಇಡಕ್ಕೆ ಯಾಕೆ ಕಾರಣ? ಯಾವಾಗ್ಲೂ ಡಿಫ್ರೆಂಟ್ ಟೈಟಲ್ಗಳಲ್ಲೇ ಸಿನಿಮಾ ಮಾಡ್ತಿರಲ್ಲ, ಯಾಕೆ? ಅಂದರೆ ಅದು ಕತೆ ಪ್ರತಿ ಸತಿನೂ ಆಯ್ಕೆ ಮಾಡಿದಾಗ ಅದರದ್ದೇ ಒಂದು ಸೋಲ್ ಇರುತ್ತೆ, ಅದರದ್ದೇ ಒಂದು ಹಾರ್ಟ್ ಇರುತ್ತಲ್ಲ. ಅದಕ್ಕೆ ಈ ಸಿನಿಮಾದು ಸೋಲ್ ಸರ್ ಹೇಳ್ದಂಗೆ ಲೈಫಲ್ಲಿ ಆಪ್ರೇಷನ್ ಥಿಯೇಟರ್ ಎಷ್ಟು ಇಂಪಾರ್ಟೆಂಟು, ಸಿನಿಮಾ ಥಿಯೇಟರ್ ಅಷ್ಟೇ ಇಂಪಾರ್ಟೆಂಟು. ಸೊ ಆಪ್ರೇಷನ್ ಡ್ರೀಮ್ ಥಿಯೇಟರ್ ಆ್ಯಂಡ್ ಟೀಸರಲ್ಲಿ ಸುಮಾರು ವಿಷಯಗಳು ಟೀಸ್ ಮಾಡಿದ್ದೀವಿ, ಹೇಳಿದ್ದೀವಿ, ಕುತೂಹಲ ಹುಟ್ಟಿಸೋ ಥರ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸುಮಾರಿದೆ ಟೀಸರಲ್ಲಿ ಅರ್ಥ ಮಾಡ್ಕೊಳ್ಳೋಂಥದ್ದು. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇದೀಗ ಗ್ರೂಪ್ ಫೋಟೋಗೆ ದಯವಿಟ್ಟು ಟೀಮ್ ಜೊತೆಯಾಗಿ ನಿಲ್ಲಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇದೀಗ ಗ್ರೂಪ್ ಫೋಟೋ ಇರುತ್ತೆ. ಈ ಗ್ರೂಪ್ ಫೋಟೋ ಆದ ಕೂಡಲೇ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್, ಇಂಚರ ಮ್ಯಾಮ್ ದಯವಿಟ್ಟು ಜಾಯಿನ್ ಆಗಬೇಕು ಫಾರ್ ದ ಗ್ರೂಪ್ ಫೋಟೋ. ನಮ್ಮ ಅಮೇಝಿಂಗ್ ಸ್ಟೈಲಿಸ್ಟ್, ಕಾಸ್ಟ್ಯೂಮ್ ಡಿಸೈನರ್ ಇಂಚರ ಮ್ಯಾಮ್, ಪ್ಲೀಸ್ ಜಾಯಿನ್ ಅಸ್.